ಪ್ರೇಸ್ ದ ಲಾರ್ಡ್ ಎಲ್ಲರಿಗೂ. ಈ ಒಂದು ಸಮಯದಲ್ಲಿ ಈ ಒಂದು ಗಿಲ್ಗಲ್ ಆಫ್ ಸರ್ಕಲ್ ಸ್ಟೋನ್ನಲ್ಲಿ ನನಗೆ ಮಾತಾಡೋದಕ್ಕಾಗಿ ದೇವರ ವಾಕ್ಯವನ್ನು ಹಂಚುವುದಕ್ಕಾಗಿ ಕೊಟ್ಟಂಥ ಸಾರ ಮಗಳಿಗಾಗಿ ನಾನು ವಂದನೆ ತಿಳಿಸ್ತೇನೆ. ದೇವರನ್ನು ನಾವೆಲ್ಲರೂ ಕೊಂಡಾಡೋಣ, ಸ್ತುತಿಸೋಣ, ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರ್ತಕ್ಕಂಥ ಪ್ರಭುವೇ, ನಿನ್ನ ಘನವಾದ ನಾಮಕ್ಕೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ಮುಂಜಾನೆ ವೇಳೆಯಲ್ಲಿ ನಿನ್ನ ನಡೆದ ಅವರಲ್ಲಿ ಬಂದು ನಿನ್ನನ್ನಪ್ಪ ತಂದೆಯೆಂದು ಬೇಡುವಂತಹ ಸಮಯಕ್ಕಾಗಿ ನಾವು ನಿನ್ನನ್ನು ಕೊಂಡಾಡುತ್ತೇವೆ, ಘನಪಡಿಸುತ್ತೇವೆ, ಕೃತಜ್ಞತಾ ಸ್ತೋತ್ರ ಸಲ್ಲಿಸುವರಾಗಿದ್ದೇವೆ ಸ್ವಾಮಿ. ಈ ಒಂದು ಗಳಿಗೆಯಲ್ಲಿ ನಿನ್ನ ಪರಿಶುದ್ಧ ವಾಕ್ಯಗಳನ್ನು ನಾವೆಲ್ಲರ ಹೃದಯದಲ್ಲಿ ಇಟ್ಟುಕೊಂಡು ನಿನಗೆ ನಾವು ಸಾಕ್ಷಿ ಮಕ್ಕಳಾಗಿ ಜೀವಿಸುವಂತೆ ನಮ್ಮನ್ನು ನಡೆಸು. ಬರಲಿಕ್ಕಿರ್ತಕ್ಕಂಥ ಎಲ್ಲ ಮಕ್ಕಳ ನೀನು ಆಶೀರ್ವದಿಸಿ ಬಲಪಡಿಸ್ತಾ ಬರಬೇಕಾಗಿ ಯೇಸುವೆ ನಿನ್ನ ಮುದ್ದಾದ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೇಲೆ. ಒಂದು ಸಣ್ಣ ಕೋರಸ್ ಹಾಡೋಣ. ಓ ದೇವರೇ, ನೀ ಜೊತೆ ಇರುವಾಗ ನನಗ್ಯಾವ ಹಾನಿಯೂ ಆಗೋದಿಲ್ಲ. ಏಸಯ್ಯ ಆರಾಧನೆ, ಏಸಯ್ಯ ನಿನಗೆ ಆರಾಧನೆ. ಹನ್ನಳ ಹಾಗೆ ಪ್ರಾರ್ಥನೆ ಮಾಡುವೆ, ದೇಬೋರಳ ಹಾಗೆ ಜ್ಞಾನ ಪಡೆಯುವೆ. ಓ ದೇವರೇ, ನೀ ಜೊತೆ ಇರುವಾಗ, ಓ ದೇವರೇ, ನೀ ಜೊತೆ ಇರುವಾಗ ನನಗ್ಯಾವ ಹಾನಿಯೂ ಆಗೋದಿಲ್ಲ, ನನಗ್ಯಾವ ಹಾನಿಯೂ ಆಗೋದಿಲ್ಲ. ಲೋದ್ಯಳ ಹಾಗೆ ರಕ್ಷಣೆ ಹೊಂದುವೆ, ರೂತಾಳ ಹಾಗೆ ಅಭಿವೃದ್ಧಿ ಹೊಂದುವೆ. ಎಸ್ತೇರಳ ಹಾಗೆ ಉಪವಾಸ ಮಾಡುವೆ, ಅಬಿಗೈಲಳ ಹಾಗೆ ಧೈರ್ಯ ಹೊಂದುವೆ. ಓ ಯೇಸುವೇ, ನೀ ಜೊತೆ ಇರುವಾಗ ನನಗ್ಯಾವ ಹಾನಿಯೂ ಆಗೋದಿಲ್ಲ. ನದಿಗಳನ್ನು ದಾಟುವಾಗಲೂ ನಾನು ಮುಳುಗೋದಿಲ್ಲ, ಅಗ್ನಿಯಲ್ಲೇ ನಡೆಯುವಾಗಲೂ ನಾನು ಮುಳುಗುವುದಿಲ್ಲ. ನದಿಗಳನ್ನು ದಾಟುವಾಗಲೂ ನಾನು ಮುಳುಗೋದಿಲ್ಲ, ಅಗ್ನಿಯಲ್ಲಿ ನಡೆಯುವಾಗಲೂ ನಾನು ಸುಡುವುದಿಲ್ಲ. ಓ ದೇವರೇ, ನೀ ಜೊತೆ ಇರುವಾಗ ನನಗ್ಯಾವ ಹಾನಿಯೂ ಆಗೋದಿಲ್ಲ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಜೀವನದಲ್ಲಿ ಏನೇ ಸವಾಲುಗಳು ಬಂದರೂ ಅದನ್ನು ಸಮರ್ಥವಾಗಿ ಎದುರಿಸುವ ಹಾಗೆ ನಮ್ಮಲ್ಲಿ ಬಲ ಇರಬೇಕು. ಅಳುತ್ತಾ ಬದುಕುವುದಕ್ಕಿಂತ ಅರಳುತ್ತಾ ನಾವು ಬದುಕಬೇಕು. ನಾವು ಯಾವತ್ತೂ ದುಃಖದಲ್ಲಿ ಕಣ್ಣೀರಿನಲ್ಲಿ ಇರಬಾರ್ದು. ನಾವು ದೇವರ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ನಾವು ಯಾವಾಗಲೂ ಬದುಕುವವರಾಗಿರಬೇಕು. ಈ ಒಂದು ಹೂವು ಸೂರ್ಯನ ಬಿಸಿಲಿನಲ್ಲಿ ಯಾವ ರೀತಿಯಿಂದ ಅರಳುತ್ತದೋ ಅದೇ ಪ್ರಕಾರ ನಾವು ವಾಕ್ಯದ ಒಂದು ಬಲದಿಂದ ನಾವು ಅರಳುವವರಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ರೇಷ್ಮೆ ಹುಳು ತಾಳ್ಮೆಯಿಂದ ಗೂಡು ಕಟ್ಟುತ್ತದೆ, ಆದರೆ ಜೇಡರ ಹುಳು ಬೇಗನೆ ತನ್ನ ಗೂಡನ್ನು ಕಟ್ಟಿಕೊಳ್ಳುತ್ತದೆ. ಆಗ ಜೇಡರ ಹುಳು ಹೇಳಿತು, ನೋಡು, ನಾನು ಬೇಗ ನನ್ನ ಬಲೆಯನ್ನು ಕಟ್ಟಿಕೊಂಡಿದ್ದೇನೆ, ನೀನು ನಿಧಾನವಾಗಿ ಕಟ್ಟುತ್ತಿ ಎಂದಿತ್ತು. ಆದರೆ ಯಜಮಾನ ಪೊರಕೆಯಿಂದ ಆ ಬಲೆ ತೆಗೆದು ಹಾಕಿದನು. ಆ ಬಲೆಗೆ ಕಸ ಎಂದು ಆ ಒಂದು ಯಜಮಾನನು ತಿಳಿದನು. ಆಗ ರೇಷ್ಮೆ ಹುಳು ನೋಡಿ, ನನಗೂ ಮತ್ತು ನಿನಗೂ ಬಹಳ ವ್ಯತ್ಯಾಸವಿದೆ ಎಂದು ಆ ಒಂದು ಹುಳು ಹೇಳಿತು. ಲೌಕಿಕವಾಗಿ ಬೆಳೆಯಬೇಕಾದರೆ ಅನೇಕ ಅಡ್ಡದಾರಿ ಹಿಡಿದು ನಾವು ಅಭಿವೃದ್ಧಿ ಹೊಂದುತ್ತೇವೆ. ಆದರೆ ಆತ್ಮೀಕವಾಗಿ ಬೆಳೆಯಬೇಕಾದರೆ ಉಪವಾಸ, ಪ್ರಾರ್ಥನೆ, ವಾಕ್ಯ ಓದುವುದು,
ದಯೆ, ಕರುಣೆ, ಪಶ್ಚಾತ್ತಾಪ, ಸತ್ಯವೇದದ ಜ್ಞಾನ ನಮ್ಮಲ್ಲಿ ಇರಬೇಕು. ರೇಷ್ಮೆ ಹುಳುವಿನಂತೆ ನಿಧಾನವಾಗಿ ನಾವು ತಾಳ್ಮೆಯಿಂದ ಬೆಳೆಯಬೇಕು. ಹೂವು ಸೂರ್ಯನ ಬಿಸಿಲಿಗೆ ಅರಳುವಂತೆ ನಾವೆಲ್ಲ ಸ್ತ್ರೀಯರಾಗಲಿ ಪುರುಷರಾಗಲಿ ದೇವರ ವಾಕ್ಯದಿಂದ ನಾವು ಅರಳುವವರಾಗಿರಬೇಕು. ಇಬ್ರಿಯ 10ನೇ ಸಂಧಿ 36ನೇ ವಚನದಲ್ಲಿ ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಅನುಭವಿಸಬೇಕಾದರೆ ಎಲ್ಲರಲ್ಲಿ ತಾಳ್ಮೆ ಬೇಕು. ತಾಳ್ಮೆ ಎನ್ನುವಂಥ ಗುಣ ಬಹಳಷ್ಟು ದೊಡ್ಡದಾಗಿದೆ. ತಾಳ್ಮೆ ಉಳ್ಳವರಾಗಿ ನಾವು ಈ ಲೋಕದಲ್ಲಿ ಇರುವಷ್ಟು ಮಟ್ಟಿಗೂ ಜೀವಿಸುವವರಾಗಿರಬೇಕು. ಅವಾಗ ಮಾತ್ರ ವಾಗ್ದಾನದ ಫಲವನ್ನು ನಾವು ಹೊಂದುವರಾಗಿದ್ದೇವೆ. ತಾಳ್ಮೆ ಬೇಕು ಎಂದು ಇಬ್ರಿಯ ಪತ್ರಿಕೆಯಲ್ಲಿ ಹೇಳಲಾಗಿದೆ. ಈ ಒಂದು ತಾಳ್ಮೆಯಂಥ ಗುಣ ಮೊಟ್ಟ ಮೊದಲನೇದಾಗಿ ಹೆಣ್ಣು ಮಕ್ಕಳಲ್ಲಿ ಇರಬೇಕು. ಹೆಣ್ಣು ಮಕ್ಕಳು ತಾಳ್ಮೆ ಉಳ್ಳವರಾಗಿ ದೇವರ ಧ್ಯಾನ ಮಾಡುವವರಾಗಿ ದೇವರ ಸನ್ನಿಧಾನದಲ್ಲಿ ಕುಳಿತು ಮಾರ್ತಾ ಮರಿಯಳನ್ನು ನೋಡ್ರಿ. ಮಾರ್ತಳು ಅಡಿಗೆ ಮನೆಗೆ ಸೀಮಿತವಾಗಿದ್ದಳು. ಮರಿಯಳು ಕ್ರಿಸ್ತನ ಪಾದದ ಬಳಿಯಲ್ಲಿ ಕುಳಿತು ಆಕೆಯ ವಾಕ್ಯಗಳನ್ನು ಕೇಳಿಸಿಕೊಳ್ಳುವವಳಾಗಿದ್ದಳು. ಅದೇ ಪ್ರಕಾರ ನಾವು ಕೂಡ ಕ್ರಿಸ್ತನ ಪಾದದಡಿಯಲ್ಲಿ ಕುಳಿತು ನಾವು ದೇವರ ವಾಕ್ಯಗಳನ್ನು ಕೇಳಿಸಿಕೊಳ್ಳುವವರಾಗಿರಬೇಕೇ ಹೊರತು ನಾವು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿ ನಾವು ಮತ್ತೊಬ್ಬರ ವಿಷಯದಲ್ಲಿ ಕೆಟ್ಟ ಮಾತುಗಳನ್ನು ಆಡುತ್ತಾ ಮತ್ತೊಬ್ಬರಿಗೆ ನಾವು ಅವಮಾನ ಪಡಿಸುತ್ತಾ ಜೀವಿಸಿದ್ದೇ ಆದರೆ ಅದು ತಂದೆಯಾದ ದೇವರಿಗೆ ನಾವು ಅವಮಾನ ಮಾಡಿದ ಹಾಗೆ ಆಗುವಂಥದ್ದಾಗಿದೆ. ನಮ್ಮ ಸ್ತ್ರೀಯರಲ್ಲಿ ಮೊಟ್ಟ ಮೊದಲನೇದಾಗಿ ಪ್ರೀತಿ ಇರಬೇಕು. ಆಮೇಲೆ ನಂಬಿಕೆ ಬೇಕು. ಮನೆಯನ್ನು ಕಟ್ಟಿಕೊಂಡು ನಾವು ನಂಬಿಕೆ ಎಂಬ ಮನೆಯನ್ನು ಕಟ್ಟಿಕೊಂಡು ಪ್ರಾರ್ಥನೆ ಎಂಬ ಆಯುಧವನ್ನು ಧರಿಸಿಕೊಂಡು ವಾಕ್ಯವೆಂಬ ಬೀಜವನ್ನು ಬಿತ್ತಿಕೊಂಡು ಫಲಭರಿತವಾದ ಜೀವಿತವನ್ನು ನಾವು ಮಾಡುವವರಾಗಿರಬೇಕು. ಹೆಣ್ಣು ಮಕ್ಕಳಾದವರು ಈ ರೀತಿಯಾಗಿ ನಾವು ಜೀವಿಸುವರಾದಾಗ ಆ ಕುಟುಂಬವು ಒಳ್ಳೆಯ ರೀತಿಯಲ್ಲಿ ಬೆಳಲಿಕ್ಕೆ ಸಾಧ್ಯವಾಗುತ್ತದೆ. ನಮ್ಮ ಬೈಬಲ್ನಲ್ಲಿ ಬಹಳಷ್ಟು ಹೆಣ್ಣು ಮಕ್ಕಳಿದ್ದೇವೆ. ಹೆಣ್ಣು ಮಕ್ಕಳು ಮೊದಲಿನಿಂದ 66 ಪುಸ್ತಕಗಳು ಮೊದಲಿಂದ ಕೊನೆಯವರೆಗೂ ನಾವು ಒಂದೊಂದು ಹೆಸರುಗಳನ್ನು ಬರೆಯಬೇಕಾದರೆ ನಾವು ಯಾವುದೇ ವಿಷಯದಲ್ಲಿದ್ದಾಗ ಅವುಗಳನ್ನು ನಾವು ಒಳ್ಳೆ ರೀತಿಯಿಂದ ಓದಬೇಕು. ನಮ್ಮ ಜೀವನವು ಸುಖಕರವಾಗಿ ಜೀವಿಸಬೇಕು. ಕುಟುಂಬವನ್ನು ನಾವು ಒಳ್ಳೆ ರೀತಿಯಿಂದ ಕಟ್ಟಿಕೊಂಡು ಹೋಗಬೇಕು. ಇಬ್ರಿಯ 10:36 ನಾನು ಹೇಳಿದ್ದೇನೆ. ಇದರಲ್ಲಿ 10:26 ಹಾಕಿದ್ದೀರಿ. 10:36 ಈ ಒಂದು ಬೈಬಲ್ನಲ್ಲಿ ಸ್ವಲ್ಪ ಹೆಣ್ಮಕ್ಕಳು ಎಷ್ಟೋ ಜನರು ಸುಂದರಿಯಾಗಿದ್ದಾರೆ. ಅವರವರ ಗುಣಗಳನ್ನು ಬಹಳ ರೀತಿಯಲ್ಲಿ ನಾವು ಹೇಳುವಂಥವರಾಗಿದ್ದೇವೆ. ಸಾರಳು ತಗೋರಿ. ಮೊದಲನೇದಾಗಿ ಸಾರಳು. ಆದಿಕಾಂಡ 12ನೇ ಸಂಧಿ 11ನೇ ವಚನ. ಆಮೇಲೆ ರಾಹೇಲಳು ಆದಿಕಾಂಡ 29:17. ತಾಮರಳು 2ನೇ ಸಮುವೇಲ 13:1. ರೆಬೆಕ್ಕಳು ಆದಿಕಾಂಡ 26:6 ಮತ್ತು 7. ಅಬಿಗೈಲಳು 1ನೇ ಸಮುವೇಲ 25:2. ಎಸ್ತೇರಳು 2:7. ಈ ರೀತಿಯಾಗಿ ಇವರು ಬಹಳಷ್ಟು ಬೈಬಲ್ನಲ್ಲಿ ನೋಡಬೇಕಾದರೆ ಸುಂದರಿಯರು ಅಂತ ಹೆಸರು ಬಂದಿದೆ. ಇನ್ನೂ ಅನೇಕರಿದ್ದಾರೆ. ಇನ್ನೂ ಅನೇಕ ಸ್ತ್ರೀಯರಿದ್ದಾರೆ. ಅವರಲ್ಲಿ ಹವ್ವಳು, ದೆಬೋರಳು, ಅಬಿಗೈಲಳು, ಲೂದ್ಯಳು, ರೂತಳು, ಫಟಿಫೋರನ ಹೆಂಡತಿ, ಹನ್ನಳು, ವಷ್ಟಿರಾಣಿ, ಮರಿಯಳು, ದೆಲೀಲಳು, ಶುನೇಮ ಸ್ತ್ರೀ, ಇಜಬೇಲಳು, ಯುಕೇಬೆದಳು, ಹೀಗೆ ಇನ್ನೂ ಅನೇಕ ಮಹಿಳೆಯರನ್ನು ನಾವು ನೋಡುವರಾಗಿದ್ದೇವೆ. ನಾವು ಹೆಣ್ಣು ಮಕ್ಕಳ ವಿಷಯದಲ್ಲಿ ನಾವು ಎಚ್ಚರ ವಹಿಸಿ ದೇವರ ವಾಕ್ಯಗಳನ್ನು ನಾವು ಕೇಳಿಸಿಕೊಳ್ಳುವವರಾಗಿರಬೇಕು. ಅದರ ಪ್ರಕಾರ ನಾವು ನಡೆಯುವವರಾಗಿರಬೇಕು. ಹೆಣ್ಣು ಮಕ್ಕಳಲ್ಲಿ ತಾಳ್ಮೆ ಎನ್ನುವಂಥದ್ದು ಬಹಳ ಅಮೂಲ್ಯವಾದಂಥ ಒಂದು ಗುಣವಾಗಿರ್ತದೆ. ಶೆಬ ದೇಶದ ರಾಣಿಯು ಸಹ ಆಕೆ ರಾಣಿಯಾಗಿದ್ದಳು. ಆದಾಗ್ಯೂ ಸೊಲೊಮೋನನ ಒಂದು ಅರಮನೆಯನ್ನು ದೇವಾಲಯವನ್ನು ನೋಡುವುದಕ್ಕಾಗಿ ಆಕೆಯು ತಾನೊಬ್ಬಳೇ ಬಂದಿಲ್ಲ, ಸಹ ಕುಟುಂಬ ಪರಿವಾರದವರೊಡನೆ ಕಾಣಿಕೆಯೊಡನೆ ಆಕೆಯು ಸೊಲೊಮೋನನ ಬಳಿಗೆ ಬಂದಳು. ಕುಟುಂಬದಲ್ಲಿ ಮತ್ತು ಸಭೆಗಳಲ್ಲಿ ಎಲ್ಲ ಕಡೆ ನೋಡುತ್ತೇವೆ ಮಹಿಳೆಯರಿಗೆ ಪ್ರಾಮುಖ್ಯತೆ ಕೊಡಲಾಗಿದೆ. ಹೆಣ್ಣು ಒಂದು ಸಂಸಾರದ ಕಣ್ಣು ಎಂದು, ಒಂದು ಹೆಣ್ಣು ಕಲಿತರೆ ಒಂದು ಶಾಲೆ ತೆರೆದಂತೆ ಎಂದು ಸರ್ಕಾರ ಘೋಷಿಸಿದೆ.
ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ದೇವರ ವಾಕ್ಯದಲ್ಲಿ ಬಹಳಷ್ಟು ಅವರಿಗೆ ಆಸಕ್ತಿ ಇರಬೇಕು, ರುಚಿ ಇರಬೇಕು. ಅವಾಗ ಮನೆಯಲ್ಲಿ ಮಕ್ಕಳು, ಗಂಡ ಎಲ್ಲರೂ ನಾವು ಒಳ್ಳೆಯ ಮಕ್ಕಳಾಗಿ ಜೀವಿಸಲಿಕ್ಕೆ ನಮಗೆ ಅವಕಾಶ ಸಿಕ್ಕುವಂಥದ್ದಾಗಿದೆ. ಕುಟುಂಬ ಕಟ್ಟುವವಳು ಹೆಣ್ಣು, ಕುಟುಂಬವನ್ನು ಮುರಿಯುವವಳು ಹೆಣ್ಣಾಗಿದ್ದಾಳೆ. ಮಕ್ಕಳನ್ನು ಹೆರುವುದು, ಮನೆಯನ್ನು ಪೋಷಿಸುವುದು, ಮಕ್ಕಳಿಗೆ ಒಳ್ಳೆ ಮಾರ್ಗಕ್ಕೆ ತರುವುದು ಹೆಣ್ಣು ಮಗಳ ಒಂದು ಕೆಲಸವಾಗಿದೆ. ಹೆಣ್ಣು ಮಕ್ಕಳಲ್ಲಿ 9 ಆತ್ಮಿಕ ಫಲಗಳು ಇರಬೇಕು. ಅವು ಯಾವ್ಯಾವೆಂದರೆ ಗಲಾತ್ಯ 5:22 ಹೇಳುವ ಪ್ರಕಾರ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ ಮತ್ತು ಶಮೆದಮೆ. ಈ 9 ಗುಣಗಳು ಯಾರ ಬಳಿ ಹತ್ತಿರ ಇರುತ್ತದೋ ಆ ಕುಟುಂಬವು ಉತ್ತಮ ರೀತಿಯಲ್ಲಿ ಇರಲಿಕ್ಕೆ ಸಾಧ್ಯವಾಗುತ್ತದೆ. ಒಂದು ಗೋಧಿ ತೆನೆಯ ಒಂದು ಎಕ್ಸಾಂಪಲ್ ಹೇಳ್ತೇನೆ ನಿಮಗೆ, ಒಂದು ಉದಾಹರಣೆ. ಒಂದು ಗೋಧಿ ತೆನೆ ಹೊಲದಲ್ಲಿ ನಾವೆಲ್ಲರೂ ಚಿಕ್ಕವರಿರುವಾಗ ನೋಡಿದ್ದೇವೆ. ಅಲ್ಲಿ ತೆನೆ ಏನು ಮಾಡ್ತದ, ಕಾಳು ಭಾರವಾಗಿರ್ತಕ್ಕಂಥ ಕಾಳು ಏನು ಮಾಡ್ತದ, ಬಗ್ಗಿರ್ತದ. ಜಾಸ್ತಿ ಕಾಳು ಇದ್ದಿಂದ ತೆನೆ ಬಗ್ಗಿರ್ತದ, ಸ್ವಲ್ಪ ಕಾಳು ಇದ್ದಿಂದ ತೆನೆ ಒಂದು ಸ್ವಲ್ಪ ಎತ್ತರ ಇರ್ತದ. ಆಮೇಲೆ ಯಾವುದು ತೆನೆ ಇರಲಾರ್ದಂಥದ್ದು ಏನಾಗಿರ್ತದ, ಪೂರ್ತಿ ಸ್ಟ್ರೇಟ್ ಇರ್ತದ. ಇದರ ಅರ್ಥ ಏನಂದ್ರೆ ಕಾಳು ತುಂಬಿದ ತೆನೆ ಪೂರ್ತಿಯಾಗಿ ಬಾಗಿರ್ತದೆ ಅಂದ್ರೆ ಅದು ದೇವರ ವಾಕ್ಯವು ಯಾರ ಹೃದಯದಲ್ಲಿ ಬಹಳಷ್ಟು ತುಂಬಿಕೊಳ್ಳುತ್ತಾರೋ ಅವರು ಯಾವಾಗಲೂ ತಗ್ಗಿದ ಭಾವನೆ, ದೀನತೆ, ವಿನಯತೆ, ನಮ್ರತೆಯಿಂದ ಕೂಡಿದವರಾಗಿರುತ್ತಾರೆ. ಆದ ಕಾರಣ ನಾವು ದೇವರ ಮಕ್ಕಳಾಗಿ ನಾವು ಅನೇಕ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಅದರ ಪ್ರಕಾರ ನಡೆಯಬೇಕು ಮತ್ತು ನಾವು ಮತ್ತೊಬ್ಬರಿಗೆ ಅದರ ಪ್ರಕಾರ ನಡೆಯುವುದಕ್ಕಾಗಿ ನಾವು ಹೇಳಿಕೊಡಬೇಕು. ಆ ಗೋಧಿಯ ತೆನೆ ಪೂರ್ತಿ ಕಾಳು ಇರಲಾರ್ದು ಅದು ಸ್ಟ್ರೇಟ್ ನಿಂತಿರ್ತದೆ, ಯಾಕಂದ್ರೆ ಅದರಲ್ಲಿ ಕಾಳೇ ಇರೋದಿಲ್ಲ. ಅದೇ ಪ್ರಕಾರ ಇವತ್ತು ಯಾರ ಹೃದಯದಲ್ಲಿ ದೇವರ ವಾಕ್ಯ ಇರುವುದಿಲ್ಲವೋ ಅವರು ತಲೆ ಎತ್ತಿ ನಡೆಯುತ್ತಾರೆ. ನಾವು ತಲೆ ತಗ್ಗಿಸಿ ನಡೆಯೋರಾಗಿರಬೇಕೇ ಹೊರತು ತಲೆ ಎತ್ತಿ ನಡೆಯೋರಾಗಿರಬೇಕು. ಕಾಳು ಸಮೃದ್ಧಿಯಾಗಿರ್ತಕ್ಕಂಥ ತೆನೆ ಅದು ಬಾಗಿರುತ್ತದೆ. ನಮ್ಮ ಹೃದಯದಲ್ಲಿ ಕೂಡ ಸಮೃದ್ಧವಾಗಿರ್ತಕ್ಕಂಥ ವಾಕ್ಯಗಳನ್ನು ತುಂಬಿಕೊಂಡಾಗ ನಾವು ಯಾವಾಗಲೂ ತಗ್ಗಿದ ಭಾವನೆ. ದಾವೀದ ನೋಡ್ರಿ, ರಾಜನಾಗಿದ್ದನು, ಆತನು ಕುರುಬನಾಗಿದ್ದನು, ಚಿಕ್ಕವನಾಗಿದ್ದನು. ಆದಾಗ್ಯೂ ದೇವರು ಅವನನ್ನು ರಾಜನನ್ನಾಗಿ ಮಾಡಿದರು. ಆತನ ಹತ್ತಿರ ದೀನತೆ, ನಮ್ರತೆ, ವಿನಯತೆ ಈ ಎಲ್ಲ ಒಳ್ಳೆ ಗುಣಗಳನ್ನು ಆತನು ಹೊಂದಿದ್ದನು. ಆತನ ಗುಣಗಳು ದೇವರಿಗೆ ಇಷ್ಟವಾಗಿತ್ತು. ಅದೇ ರೀತಿಯಲ್ಲಿ ನಾವೆಲ್ಲರೂ ಕೂಡ ದೇವರಿಗೆ ಮೆಚ್ಚುಗೆಯಾಗುವ ರೀತಿಯಲ್ಲಿ ದೇವರ ಗುಣಗಳನ್ನು ಹೊತ್ತುಕೊಂಡು ನಾವು ಜೀವಿಸುವರಾಗಿರಬೇಕು. ಯಾವ ಪ್ರಕಾರ ಸೂರ್ಯನ ಬೆಳಕಿನಲ್ಲಿ ಹೂ ಅರಳುತ್ತದೋ ದೇವರ ವಾಕ್ಯ ತುಂಬಿದವರಾಗಿ ನಮ್ಮ ಹೃದಯವನ್ನು ನಾವು ಪರಿಶುದ್ಧಗೊಳಿಸಿಕೊಂಡು ನಾವು ಅರಳುವವರಾಗಿರಬೇಕು. ಹವ್ವಳು ಮೊದಲನೇದಾಗಿ ಯಾರಂದ್ರೆ ಹವ್ವ. ಬದುಕುವವರಿಗೆ ಈಕೆ ಮೂಲ ಮಾತೆಯಾಗಿದ್ದಾಳೆ. ಆದಿಕಾಂಡ 2 ಮತ್ತು 3ನೇ ಸಂಧಿ 2ನೇ ಕೊರಿಂಥ 11:3, 1ನೇ ತಿಮೋತಿ 2:13-14 ಈ ಭಾಗಗಳಲ್ಲಿ ನೀವು ಮೊದಲನೇ ಸ್ತ್ರೀಯಾದ ಹವ್ವಳನ್ನು ಕುರಿತು ನಾವು ನೋಡುವವರಾಗಿದ್ದೇವೆ. ಈಕೆಯು ದೇವರ ಮಾತಿಗೆ ಅವಿಧೇಯಳಾದಳು. ಆದಿಕಾಂಡ 3:6 ಆ ಹಣ್ಣು ದೇವರು ತಿನ್ನಬೇಡ ಅಂತ ಹೇಳಿದಾಗ ಆಕೆಯು ತಿಂದಳು. ಎಷ್ಟು ಹೇಳಿದರೂ ಆಕೆ ಕೇಳದೆ ಅದನ್ನು ತಿಂದಳು, ಆಕೆಗೆ ಶಾಪ ಬಂತು. ಆದಿಕಾಂಡ 3:16 ಮಕ್ಕಳನ್ನು ಹೆರುವಾಗ ಕಷ್ಟಪಡುವಿ ಎಂದು ದೇವರು ಆಕೆಗೆ ಹೇಳಿದನು. ಆಕೆ ಒಂದು ಹವ್ವಳ ಒಂದು ಶಾಪದ ನಿಮಿತ್ತ ಈಗೆಲ್ಲ ಹೆಣ್ಣು ಮಕ್ಕಳು ಹೆರಿಗೆ ಆಗುವಾಗ ಕಷ್ಟಪಡುವವರಾಗಿದ್ದಾರೆ. ದೇವರ ವಾಕ್ಯವು ಇದು ಯಾವತ್ತೂ ಸುಳ್ಳಾಗುವುದಿಲ್ಲ. ಇದು ಯಾವತ್ತೂ ಇದು ನಶಿಸಿ ಹೋಗದಂಥ ಸತ್ಯವೇದವಾಗಿದೆ. ಈ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಬೇಕು. ನಾವು ಯಾವಾಗಲೂ ದೇವರ ಮಕ್ಕಳಾಗಿ ಜೀವಿಸುವವರಾಗಿರಬೇಕು. ನಿನಗೆ ಗಂಡನ ಮೇಲೆ ಆಸೆ ಇರುವುದು ಎಂದು ದೇವರು ಹೇಳಿದನು. ದೇವರ ವಾಕ್ಯ ಕಿವಿಗೊಟ್ಟು ನಾವು ಕೇಳಿದಾಗ ಅವಿಧೇಯತೆ ನಮ್ಮಲ್ಲಿ ಬರುವುದಿಲ್ಲ. ನಾವು ಯಾವ ಸಮಯದಲ್ಲಿ ಯಾರ ಬಾಯಿಯ ಮುಖಾಂತರ ಯಾವ ವಾಕ್ಯಗಳ ಮುಖಾಂತರ ನಾವು ದೇವರ ಹತ್ತಿರ ಹೋಗುತ್ತೇವೋ ಅದು ನಮಗೆ ಗೊತ್ತಾಗೋದಿಲ್ಲ. ಆದ ಕಾರಣ ದೇವರ ವಾಕ್ಯಗಳನ್ನು ಹೇಳುವುದರಲ್ಲಿಯೂ ಕೇಳಿಸಿಕೊಳ್ಳುವುದರಲ್ಲಿಯೂ ನಾವು ಯಾವಾಗಲೂ ಸತತವಾಗಿ ನಾವು ದೇವರನ್ನು ಕಾಣುವವರಾಗಿರಬೇಕು. ವಾಕ್ಯವೇ ದೇವರು, ದೇವರೇ ವಾಕ್ಯವಾಗಿದೆ. ನಮ್ಮ ಹೃದಯ ದೇವರ ಆಲಯವಾಗಿದೆ. ವಾಕ್ಯಗಳೇ ನಾವು ಬಿತ್ತಬೇಕು. ಮತ್ತೊಬ್ಬರಿಗೆ ಆಕರ್ಷಣೆ ಉಳ್ಳವರಾಗಿ
ಜೀವಿಸುವವರಾಗಿರಬೇಕು. ನಾವು ಯಾವಾಗಲೂ ನಮ್ಮ ಹೃದಯದಲ್ಲಿ ದೇವರ ವಾಕ್ಯಗಳನ್ನು ಬಿತ್ತಿಕೊಂಡು ನಾವು ದೇವರಿಗೆ ಹತ್ತಿರವಾಗಿದ್ದು ಆತನ ಪಾದದಡಿಯಲ್ಲಿ ನಾವು ಜೀವಿಸುವವರಾಗಿರಬೇಕು. 1 ಪೇತ್ರ 3:2 ಹವ್ವಳಂತೆ ಶೋಧನೆಗೆ ಗುರಿಯಾಗಬೇಡಿರಿ, ಶಾಪ ತರಿಸಿಕೊಳ್ಳಬೇಡಿರಿ. ಆಕೆ ಮುಖಾಂತರ ನಮಗೆಲ್ಲ ಶಾಪ ಬಂತು. ನಾವು ಮುಂದೆ ಶಾಪ ಬರುವ ರೀತಿಯಲ್ಲಿ ನಾವು ಜೀವಿಸದಂತೆ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳಬೇಕು. ಮೊದಲನೇದಾಗಿ ಹವ್ವಳು, ಎರಡನೇದಾಗಿ ಸಾರಳು. ಇದರ ಅರ್ಥ ಪ್ರಪಂಚಕ್ಕೆ ರಾಣಿ. ಸಾರಳು ಗಂಡನಿಗೆ ವಿಧೇಯಳಾಗಿದ್ದಳು. ಈಕೆ ದೇವರಿಗೆ ಅವಿಧೇಯಳಾದಳು, ಶಾಪ ತರಿಸಿಕೊಂಡಳು. ಆದರೆ ಸಾರಳು ಆಕೆ ಗಂಡನಿಗೆ ವಿಧೇಯಳಾಗಿದ್ದಳು. ಆದಿಕಾಂಡ 18:6-8 3 ಸೇರು ಹಿಟ್ಟು ರೊಟ್ಟಿ ಮಾಡಿದಳು. ಅಬ್ರಹಾಮನು ಹೇಳಿದಂತೆ ಕರುವಿನ ಮಾಂಸ ಸಾರು ಮಾಡಿದಳು. ಆಕೆಯ ವಿಧೇಯತೆಗೆ ಮೆಚ್ಚಿ ದೇವರು ಮುಪ್ಪಿನ ಕಾಲದಲ್ಲಿ ಆಕೆಗೆ ಮಗನನ್ನು ಕೊಟ್ಟನು. ದೇವರಿಗೆ ಎಲ್ಲವೂ ಸಾಧ್ಯ. ಆಕೆಯಂತೆ ನಾವು ವಿಧೇಯತೆಯನ್ನು ನಾವು ಕಲಿತಾಗ ದೇವರ ವಾಗ್ದಾನಗಳನ್ನು ನಾವು ಸಹ ಪಡೆಯಬಹುದು. ದೇವರ ವಾಗ್ದಾನಗಳ ಪ್ರಕಾರ ನಾವು ಜೀವಿಸುವರಾಗಿರಬೇಕು. ಈಕೆ ಸುಂದರಿಯಾಗಿದ್ದಳು, ಇಬ್ರಿಯರಿಗೆ ತಾಯಿಯಾಗಿದ್ದಳು. ಮೂರನೇದಾಗಿ ದೆಬೋರಳು. ಇದರ ಅರ್ಥ ಜೇನುಹುಳು. ಈಕೆ ಪ್ರವಾದಿನಿಯಾಗಿದ್ದಳು, ಇಸ್ರಾಯೇಲರಿಗೆ ನ್ಯಾಯ ತೀರಿಸುತ್ತಿದ್ದಳು. ಈಕೆ ಲಪ್ಪಿದೋತನ ಹೆಂಡತಿಯಾಗಿದ್ದಳು. ಈಕೆಯು ಜ್ಞಾನವಂತಿಯಾಗಿದ್ದಳು. ಈಕೆ ಇಸ್ರಾಯೇಲರ ತಾಯಿ ಎಂಬ ಹೆಸರು ಪಡೆದವಳಾಗಿದ್ದಳು. ರಾಗ ಹಾಡುವುದರಲ್ಲಿ ಮುಂದಾಗಿದ್ದಳು, ಧೈರ್ಯಶಾಲಿಯೂ ಆಗಿದ್ದಳು. ಹೆಸರಿನ ಅರ್ಥ ಜೇನುಹುಳು ಎಂದು ಹೇಳಿದ್ದಾರೆ. ಜೇನುಹುಳುಗಳು ತಮ್ಮ ತಾಳ್ಮೆ ಎಂಬ ಗುಣವನ್ನು ಇಲ್ಲಿ ತೋರಿಸಲಾಗುತ್ತದೆ. ಅವು ಎಷ್ಟು ತಾಳ್ಮೆಯಿಂದ ಜೇನು ಗೂಡನ್ನು ಕಟ್ಟಿ ಜೇನು ತುಪ್ಪವನ್ನು ಶೇಖರಣೆ ಮಾಡಿ ನಮ್ಮೆಲ್ಲರಿಗೂ ಅದು ತಿನ್ನಿಸುತ್ತದೆ. ನಾವು ಕೂಡ ಹೆಣ್ಣು ಮಕ್ಕಳಾದಂಥವರು ಜೇನುಹುಳು ಯಾವ ರೀತಿಯಿಂದ ಜೇನು ತುಪ್ಪವನ್ನು ಸಿದ್ಧ ಮಾಡುತ್ತದೋ ಅದೇ ರೀತಿಯಲ್ಲಿ ನಾವು ಕೂಡ ನಾವು ದೇವರ ವಾಕ್ಯದಿಂದ ಮಕ್ಕಳಿಗೆ ಆಹಾರವನ್ನು ಸಿದ್ಧಪಡಿಸಿ ಮಕ್ಕಳಿಗೆ ದೇವರ ವಾಕ್ಯದ ಒಂದು ಗುಣಗಾನಗಳನ್ನು ನಾವು ಮಕ್ಕಳಿಗೆ ತಿಳಿಸಿ ಅವರಿಗೆ ನಾವು ವಾಕ್ಯದಿಂದ ತೃಪ್ತಿಪಡಿಸುವವರಾಗಿರಬೇಕು. ಪರಿಶ್ರಮ ಜೀವಿಗಳು ಯಾವುವು? ಜೇನುಹುಳು. ನಾವು ಕೂಡ ಪರಿಶ್ರಮ ಉಳ್ಳವರಾಗಿರಬೇಕು, ಕಷ್ಟಪಡಬೇಕು. ಇವತ್ತಿನಲ್ಲಿ ಯಾವ ಹೆಣ್ಮಕ್ಳು ಕಷ್ಟಪಡಲಿಕ್ಕೆ ಸಿದ್ಧ ಇಲ್ಲ, ತಯಾರಿಲ್ಲ. ಅವರಿಗೆ ಕಷ್ಟ ಬಂದಾಗ ಅವ್ರ ತವ್ರ ಮನೆ ನೆನಪು ಬರ್ತದೆ, ಅವ್ರು ಹೋಗಿಬಿಡ್ತಾರೆ. ನಾವು ಗಂಡನ ಮನೆಗೆ ಬಂದು ಗಂಡನ ಹೇಳಿದ ರೀತಿಯಲ್ಲಿ ಅವರ ಜನರು ಹೇಳಿದ ರೀತಿಯಲ್ಲಿ ಅವರಿಗೆ ನಾವು ಹೊಂದಿಕೊಂಡು ಹೋದಾಗ ಆ ಮನೆಯು ಸುಖ ಶಾಂತಿ ಸಮೃದ್ಧಿಯ ಮನೆಯಾಗಿರಲಿಕ್ಕೆ ಸಾಧ್ಯವಾಗುತ್ತದೆ. ದೇವರು ಕೊಟ್ಟ ಹೆಸರುಗಳನ್ನು ನಾವು ಯಾವ ರೀತಿಯಿಂದ ನಮ್ಮ ಹೆಸರಿನ ಅರ್ಥಗಳಿರ್ತದೋ ಆ ಅರ್ಥಗಳ ಪ್ರಕಾರ ನಾವು ಜೀವಿಸೋರು. ಈಕೆಯು ದೆಬೋರಳು. ಈಕೆ ಬಹಳ ಶ್ರಮಜೀವಿಯಾಗಿದ್ದಳು, ಜೇನು ಹುಳುವಿನ ಹಾಗೆ ಕಷ್ಟಪಡುವಕ್ಕೆ ಆಗಿದ್ದಳು. ಈಕೆ ಯಾವಾಗಲೂ ರಾಗಗಳನ್ನು ಹಾಡುವುದರಲ್ಲಿ ಜ್ಞಾನವಂತಿಯಾಗಿದ್ದಳು, ಪ್ರವಾದಿನಿಯಾಗಿದ್ದಳು. ನ್ಯಾಯಸ್ಥಾಪಕರು 4, 5 ಮತ್ತು 6 ನೀವು ಓದಿಕೊಳ್ಳಿರಿ. ಲೂದ್ಯಳು. ಇದರ ಅರ್ಥ ಪ್ರಜ್ವಲಿಸುವ ಬೆಳಕು. ಲೂದ್ಯಳು ಅಂದ್ರೇನು? ಆಕೆಯು ಪ್ರಜ್ವಲಿಸುವಂತಹ ಬೆಳಕಾಗಿದ್ದಳು. ಅಪೊಸ್ತಲರ ಕೃತ್ಯ 16:14 ಬೆಲೆ ಬಾಳುವ ರಾಜರು ಉಟ್ಟುಕೊಳ್ಳುವ ಬಟ್ಟೆಗಳನ್ನು ಅಂದರೆ ಧೂಮ್ರ ವರ್ಣದ ವಸ್ತ್ರಗಳನ್ನು ಮಾರುವವಳಾಗಿದ್ದಳು. ಯಾರು? ಲೂದ್ಯಳು. ಈಕೆಯು ಪ್ರಜ್ವಲಿಸುವ ಬೆಳಕಾಗಿ ಈಕೆ ಹೆಸರಿನ ಅರ್ಥ. ಇದು ಅಪೊಸ್ತಲ ಕೃತ್ಯ 16:14 ನಾವು ನೋಡಬಹುದು. ದೇವರ ಭಕ್ತಳಾಗಿದ್ದಳು. ತುವೈತೈರ ಎಂಬ ಊರಿನವಳು ಆಗಿದ್ದಳು. ಕರ್ತನು ಆಕೆಯ ಹೃದಯ ತೆಗೆದನು. ವಾಕ್ಯದಿಂದ ಆಕೆಯು ಕೇಳಿಸಿಕೊಂಡು ದೀಕ್ಷಾ ಸ್ನಾನ ಮಾಡಿದರು. ಆಕೆಗೆ ದೇವರು ದೀಕ್ಷಾ ಸ್ನಾನ ಮಾಡಿಸಿದರು. ಯಾವ ರೀತಿಯಲ್ಲಿ? ಆಕೆಯು ಪೌಲನ ವಾಕ್ಯಗಳನ್ನು ಕೇಳಿಸಿಕೊಂಡು ಆಕೆಯು ಪರಿವರ್ತನೆ ಹೊಂದಿದಳು. ಆಕೆಯ ಹೃದಯ ದೇವರು ತೆಗೆದನು ವಾಕ್ಯದ ಮುಖಾಂತರ. ನಾವು ಸಹ ವಾಕ್ಯಗಳನ್ನು ಕೇಳಿ ನಂಬಬೇಕು. ನಮ್ಮ ಹೃದಯದಲ್ಲಿ ವಾಕ್ಯ ಇರಬೇಕು.
ನಾವು ಯಾವ ಪ್ರಕಾರ ನಮ್ಮ ಮೈ ಮೇಲೆ ಬಂಗಾರ ಬೆಳ್ಳಿ ಹಾಕಬೇಕು, ಒಳ್ಳೊಳ್ಳೆ ಬಟ್ಟೆಗಳು ಹಾಕಬೇಕು, ಮನೆಯಲ್ಲಿ ಒಳ್ಳೊಳ್ಳೆ ಸಾಮಾನುಗಳು ಇರಬೇಕು ಅಂತಂದೇಳಿ ನಾವು ಯೋಚನೆ ಮಾಡ್ತೇವೋ, ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಹೃದಯದಲ್ಲಿ ಒಳ್ಳೊಳ್ಳೆ ವಾಕ್ಯಗಳನ್ನು ನಾವು ತುಂಬಿಕೊಳ್ಳಬೇಕಂತಂದು ಹೇಳಿ ನಾವು ತುಂಬಿಕೊಳ್ಳುವವರಾಗಿರಬೇಕು. ವಾಕ್ಯ ಇಲ್ಲದ ಹೃದಯ ಮರುಭೂಮಿಗೆ ಸಮವಾಗಿದೆ. ನಮ್ಮ ಹೃದಯದಲ್ಲಿ ವಾಕ್ಯಗಳಿರಬೇಕು. ಅದು ಫಲಭರಿತವಾದ ಭೂಮಿಯಾಗಿರಬೇಕು. ಅದು ಹೂ ಹಣ್ಣು ಕಾಯಿಗಳಿಂದ ಕಂಗೊಳಿಸುವಂಥ ಹೃದಯವಾಗಿರಬೇಕೆಂದು ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಹೃದಯ ನಾವು ಯಾವತ್ತೂ ಅದು ಬರಡು ಭೂಮಿಗೆ ಸಮವಾಗುವ ರೀತಿಯಲ್ಲಿ ನಾವು ಇಟ್ಟುಕೊಳ್ಳಬಾರದು. ಆ ಹೃದಯವು ಪರಿಶುದ್ಧವಾಗಿದ್ದಾಗ ದೇವರ ಹೃದಯದಲ್ಲಿ ಬಂದು ವಾಸ ಮಾಡುವಾತನಾಗಿದ್ದಾನೆ. ರೂತಳು, ಇದರ ಅರ್ಥ ಸ್ನೇಹಿತೆ. ಈಕೆಗೆ ಅತ್ತೆಯಲ್ಲಿ ಬಲವಾದ ವಿಶ್ವಾಸವಿತ್ತು. ರೂತಳು 1:16 ಮತ್ತು 17 ಅಭಿವೃದ್ಧಿ ಹೊಂದಿದಳು. ಈಕೆ ಅಭಿವೃದ್ಧಿ ಹೊಂದಿದಂಥ ಸ್ತ್ರೀಯಾಗಿದ್ದಳು. ಆಕೆ ಹಾಗೆ ನಾವು ಕೂಡ ಎಲ್ಲರ ಮುಂದೆ ನಾವು ಅಭಿವೃದ್ಧಿ ಹೊಂದಬೇಕು. ಅಭಿವೃದ್ಧಿ ಹೊಂದಬೇಕಾದಾಗ ನಮ್ಮ ಗುಣಗಳು ಒಳ್ಳೆಯವಾಗಿರಬೇಕು. ಇವತ್ತು ನಾಳೆ ಅತ್ತೆ ಇರಲಾರ್ದಂಥ ಮನೆ ಕೇಳ್ತಾರ. ಹೆಣ್ಣು ಮಕ್ಕಳು ಹೆತ್ತಂಥ ತಂದೆ ತಾಯಿಗಳು ಹೆಣ್ಣು ಮಕ್ಕಳ ನಾದನಿ ಇರಲಾರ್ದಂಥ ಮನೆಯನ್ನು ನೋಡ್ತಾರ. ಆದರೆ ಆಕೆ ಗಂಡ ಸತ್ತರೂ ಸಹ ಅತ್ತೆಯನ್ನು ಬಿಗಿಯಾಗಿ ಹಿಡಿದು ಆಕೆಯ ಹೆಸರು ಬೈಬಲಿನಲ್ಲಿ ಬರುವಂಥದ್ದಾಗಿದೆ. ಆಕೆ ಯಾವ ರೀತಿಯಲ್ಲಿ ಅತ್ತೆಯನ್ನು ಬಿಗಿಯಾಗಿ ಹಿಡಿದು ಆಕೆಯು ತನ್ನ ಕುಟುಂಬವನ್ನು ಅಭಿವೃದ್ಧಿ ಮಾಡಿಕೊಂಡಳು. ಕ್ರಿಸ್ತನ ವಂಶಾವಳಿಯಲ್ಲಿ ಆಕೆಯ ಹೆಸರು ಬಂತು. ನಾವು ಕ್ರಿಸ್ತನ ಮಕ್ಕಳಾಗಿ ಆತನ ವಾಕ್ಯಗಳನ್ನು ಅನುಸರಿಸಿ ನಡೆದು ನಾವು ದೊಡ್ಡರಿಗೆ ಚಿಕ್ಕರಿಗೆ ಮಾದರಿಯಾಗಿ ವಿಧೇಯರಾಗಿ ನಾವು ಜೀವಿಸಿದ್ದೇ ಆದರೆ ದೇವರು ನಮ್ಮನ್ನು ಸಹ ನಮ್ಮ ಕುಟುಂಬವನ್ನು ಅಭಿವೃದ್ಧಿಪಡಿಸುವಾತನಾಗಿದ್ದಾನೆ. ಯೆಹೋವನ ಅನುಗ್ರಹ ಹೊಂದಿದವಳಾಗಿದ್ದಳು. ಆಕೆಯು ದೇವರ ದಯೆಯನ್ನು ಹೊಂದಿದವಳಾಗಿದ್ದಳು. ನಾವು ಸಹ ದೇವರನ್ನು ಬಲವಾಗಿ ಹಿಡಿದಾಗ ಆತನ ಕೃಪೆ ನಮ್ಮ ಮೇಲಿರುವುದು. ರೂತಳು ತನ್ನ ಕುಟುಂಬವನ್ನು ಕಟ್ಟಿಕೊಂಡಳು. ನಾವು ಕೂಡ ನಮ್ಮ ಕುಟುಂಬಗಳನ್ನು ಒಳ್ಳೆಯ ರೀತಿಯಲ್ಲಿ ಕಟ್ಟಿಕೊಳ್ಳಬೇಕು. ನಾವು ಹೆಣ್ಣು ಮಕ್ಕಳಾದ ಮೇಲೆ ನಮ್ಮ ಹತ್ತಿರ ಒಳ್ಳೊಳ್ಳೆ ಗುಣಗಳನ್ನು ನಾವು ತೊಟ್ಟುಕೊಳ್ಳಬೇಕು. ಗಲಾತ್ಯೆ 5:22 ಹೇಳಿದ ಪ್ರಕಾರ ನಮ್ಮ ಹತ್ತಿರ ಒಳ್ಳೆ ಗುಣಗಳು ಇರಬೇಕು. ಉದಾಹರಣೆಗಾಗಿ ರೈತರಿಗೆ ಎರೆಹುಳು ಬೆನ್ನೆಲುಬು ಇದ್ದಂತೆ ಕುಟುಂಬಕ್ಕೆ ಒಬ್ಬ ಸ್ತ್ರೀಯು ಬೆನ್ನೆಲುಬಾಗಿದ್ದಾಳೆ. ಅದನ್ನು ನಾವು ಯಾವತ್ತೂ ಮರೆಯಬಾರದು. ಎರೆಹುಳು ರೈತರ ಒಂದು ಬೆನ್ನೆಲುಬು. ಅದೇ ರೀತಿಯಲ್ಲಿ ಒಬ್ಬ ಸ್ತ್ರೀಯು ಒಂದು ಕುಟುಂಬಕ್ಕೆ ಬೆನ್ನೆಲುಬಾಗಿದ್ದಾಳೆ. ಅದನ್ನು ನಾವು ಯಾವತ್ತೂ ಮರೆಯಬಾರದು. ಸ್ತ್ರೀಯ ಪಾತ್ರ ದೊಡ್ಡದಾಗಿದೆ. ಈಕೆ ಗಂಡನಿಗೆ ಒಳ್ಳೆಯ ಸಲಹೆಗಾರಳು, ಮಕ್ಕಳಿಗೆ ದೇವರ ಭಯಭಕ್ತಿಯಲ್ಲಿ ನಡೆಸುವವಳು, ಬುದ್ಧಿವಂತಳೂ ಆಗಿರಬೇಕು. ಮಕ್ಕಳಿಗೆ ಒಳ್ಳೆ ಮಾರ್ಗಕ್ಕೆ ಒಯ್ಯುವವಳಾಗಿರಬೇಕು. ಜ್ಞಾನೋಕ್ತಿ 9:1 7 ಕಂಬಗಳನ್ನು ಕಡಿದು ಆಕೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು. 7 ಕಂಬಗಳನ್ನು ಕಡಿದು ಕಟ್ಟಿಕೊಳ್ಳುವುದಂದ್ರೆ ಕಟ್ಟಿಗೆಗಳು ತಗೊಂಡು ಬಂದು ಆಕೆ ಮನೆ ಕಟ್ಟುವುದಲ್ಲ. ಕಂಬಗಳನ್ನು ತಂದು ಆಕೆಯಲ್ಲಿರ್ತಕ್ಕಂಥ 7 ಒಳ್ಳೆ ಗುಣಗಳು, ಆ ಗುಣಗಳಿಂದ ಆಕೆಯು ಮನೆಯನ್ನು ಕಟ್ಟಿಕೊಳ್ಳಬೇಕು. 7 ಪ್ರೀತಿ, ಶಾಂತಿ, ಸಮಾಧಾನ, ನೆಮ್ಮದಿ, ಇಂಥವು ನಿಮಗೆ ಬಹಳಷ್ಟು ಉಪಯೋಗಕ್ಕೆ ಬರುವಂಥ ಗುಣಗಳನ್ನೇ ನಾವು ಹೊತ್ತುಕೊಂಡು ಜೀವಿಸುವವರಾಗಿರಬೇಕು. ಆ ಗುಣಗಳು ಇದ್ದಾಗ ನಾವು ಮನೆಯನ್ನು ಕಟ್ಟಿಕೊಳ್ಳುವವರಾಗಿರುತ್ತೇವೆ. ಆಮೇಲೆ ಜ್ಞಾನೋಕ್ತಿ 14:1 ಮನೆ ಮುರಿಯುವವಳು ಮನೆ ಕಟ್ಟುವವಳು ಹೆಣ್ಣು ಮಗಳೇ. ಜ್ಞಾನೋಕ್ತಿ 11:16 ಸ್ತ್ರೀ ಮಾನವನ್ನು ಪಡೆಯುವಳು. ಜ್ಞಾನೋಕ್ತಿ 21:19 ಜಗಳಗಂಟಿಯಾಗಿ ನಾವು ಕುಟುಂಬದಲ್ಲಿ ಜೀವಿಸಬಾರದು. ಮಕ್ಕಳೊಟ್ಟಿಗೆ ಆಗಲಿ, ಗಂಡನೊಟ್ಟಿಗೆ ಆಗಲಿ, ಸೊಸೆಂದರೊಟ್ಟಿಗೆ ಆಗಲಿ ನಾವು ಜಗಳ ಗಂಟೆ ಅಂತಕ್ಕಂಥ ಹೆಸರು ನಮ್ಮಲ್ಲಿ ಬರಬಾರ್ದು. ಆಮೇಲೆ ಜ್ಞಾನೋಕ್ತಿ 31:10 ಗುಣವತಿಯಾದ ಹೆಂಡತಿಯಾಗಿ ನಾವು ಜೀವಿಸುವವರಾಗಿರಬೇಕು. ನಾವು ಗುಣವತಿಯಾಗಿರಬೇಕು, ಒಳ್ಳೆಯವರಾಗಿರಬೇಕು, ಮನೆ ಕಟ್ಟುವವರಾಗಿರಬೇಕು, 7 ಒಳ್ಳೆ ಗುಣಗಳನ್ನು ಹೊಂದಿದವರಾಗಿರಬೇಕು. ಈ ಎಲ್ಲ ಗುಣಗಳು ಹೆಣ್ಣು ಮಕ್ಕಳಲ್ಲಿ ಇದ್ದಾಗ ದೇವರು ನಮ್ಮ ಮನೆಯನ್ನು ರೂತಳ ಮನೆ ಆಕೆಗೆ ಅಭಿವೃದ್ಧಿ ಪಡಿಸಿದ ಹಾಗೆ ನಮ್ಮನ್ನು ಕೂಡ ಅಭಿವೃದ್ಧಿ ಪಡಿಸುವ ಆತನಾಗಿದ್ದಾನೆ. ಆದದಾಗಿ ಮಾರ್ತಾ ಮತ್ತು ಮರಿಯಳು ಇವರಿಬ್ಬರು ಅಕ್ಕ ತಂಗಿ. ಮಾರ್ತಾ ಅಂದರೆ ನಾಯಕಿ, ಮರಿಯಳು ಅಂದರೆ ಉತ್ಸಾಹ ಭರಿತಳು.
ಈ ಮರಿಯಳು ಉತ್ಸಾಹ ಭರಿತಳ ಅಂದ್ರೆ ದೇವರ ವಾಕ್ಯ ಕೇಳುವುದರಲ್ಲಿ ಆಕೆ ಉತ್ಸಾಹ ಭರಿತಳಾಗಿದ್ದಳು. ಈಕೆ ಮಾರ್ತಳು ಅಂದರೆ ಅದರ ಅರ್ಥ ನಾಯಕಿ ಅಂತೇಳಿ ಅರ್ಥ. ಮಾರ್ತಳು ಮನೆಯ ನಾಯಕಿಯಾಗಿದ್ದಳು. ಎಲ್ಲ ಕೆಲಸವನ್ನು ಆಕೆ ಗಮನಿಸುವವಳಾಗಿದ್ದಳು. ಈಕೆ ಗಡಿಬಿಡಿ ಕೆಲಸ ಮಾಡುವವಳಾಗಿದ್ದಳು. ಲೂಕ 10:38 ಮತ್ತು 39ರಿಂದ 42ರಲ್ಲಿ ಮರಿಯಳು ಉತ್ಸಾಹಭರಿತಳು, ಯಾವಾಗಲೂ ಕ್ರಿಸ್ತನ ಪಾದದ ಬಳಿಯಲ್ಲಿ ಕುಳಿತು ವಾಕ್ಯ ಕೇಳಿಸಿಕೊಳ್ಳುತ್ತಿದ್ದಳು. ಈಕೆ ಉತ್ತಮವಾದದ್ದನ್ನೇ ಆರಿಸಿಕೊಂಡಿದ್ದಳು. ವಾಕ್ಯದಲ್ಲಿ ಈಕೆಗೆ ಆಸಕ್ತಿ ಇತ್ತು. ಈಕೆ ಬಹಳಷ್ಟು ವಾಕ್ಯದಲ್ಲಿ ಆಕೆ ಆಸಕ್ತಿ ಉಳ್ಳವಳಾಗಿದ್ದಳು. ಮಾರ್ತಳು ಬರೀ ಮನೆಯ ಕೆಲಸ ಮಾಡೋದ್ರಲ್ಲಿ ಆಕೆ ಒಳ್ಳೆ ನಾಯಕಿಯಾಗಿದ್ದಳು. ಈ ಇಬ್ಬರಲ್ಲಿ ನೀವು ಯಾರನ್ನು ಆರಿಸಿಕೊಳ್ಳುತ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಮಾರ್ತಳು ಬೇಕೋ ಅಥವಾ ಮರಿಯಳು ಬೇಕು? ಫಸ್ಟ್ ಮರಿಯಳು ಬೇಕು ನಮಗೆ. ಯಾಕಂದ್ರೆ ದೇವ್ರ ವಾಕ್ಯಗಳು ನಮ್ಮ ಹೃದಯದಲ್ಲಿರಬೇಕು. ನಮ್ಮ ಹೃದಯದಲ್ಲಿದ್ದಾಗ ದೇವರು ನಮಗೆ ಎಲ್ಲವನ್ನು ಅನುಗ್ರಹಿಸಿಕೊಡುವ ಆತನಾಗಿದ್ದಾನೆ. ನಾವು ಸಹ ಅಕ್ಕನಂತೆ ಮನೆ ಕೆಲಸದಲ್ಲಿ ತಂಗಿಯಂತೆ ದೇವರ ವಾಕ್ಯದ ಕಡೆಗೆ ನಾವು ಗಮನ ಹರಿಸುವವರಾಗಿರಬೇಕು. ನೀತಿವಂತರು ಖರ್ಜೂರದ ಮರದಂತೆ ಎತ್ತರವಾಗಿ ಬೆಳೆಯುವರು, ಬೇರುಗಳು ಆಳವಾಗಿ ಬಿಡುವವು. ಸ್ತ್ರೀಯರು ವಾಕ್ಯದಲ್ಲಿ ಆಳವಾಗಿ ಬೆಳೆದು ಫಲ ಕೊಡುವುದಾಗಿ ಮರದಂತೆ ಫಲ ಕೊಡುವ ಮರವಾಗಿ ನಾವು ಬೆಳೆಯಬೇಕು. ನಾವು ಆರೋಗ್ಯವಂತರಾಗಿದ್ದಾಗ, ನಾವು ಎಲ್ಲ ರೀತಿಯಿಂದ ದೇವರು ನಮಗೆ ಉಪಕಾರ ಮಾಡಿದಾಗ, ಆತನ ಉಪಕಾರಗಳನ್ನು ನಾವು ನೆನೆಸುತ್ತಾ ದೇವರ ಧ್ಯಾನವನ್ನು ಮಾಡುತ್ತಾ ಫಲ ಕೊಡುವ ಮರವಾಗಿ ನಾವು ಹೆಣ್ಣು ಮಕ್ಕಳು ಜೀವಿಸುವವರಾಗಿರಬೇಕು. ಈಗ ನೋಡ್ರಿ, ನಾವು ಗಿಡಗಳನ್ನು ಹಚ್ಚುತ್ತೇವೆ. ಹಣ್ಣು ಕೊಡುವಂಥ ಗಿಡ ಆಗಲಿ, ಹೂ ಕೊಡುವಂಥ ಗಿಡ ಆಗಲಿ, ಅವು 2-3 ವರ್ಷ 4 ವರ್ಷ ತನಕ ನೋಡಿ ನಾವೇನು ಮಾಡ್ತೀವಿ, ಅದನ್ನು ಕಡಿದು ಹಾಕಿ ಸುಟ್ಟು ಹಾಕುತ್ತೇವೆ. ಆದರೆ ಕಡಿದು ಹಾಕುವಂಥ ಮರವಾಗಿ, ಅದು ಸುಟ್ಟು ಹಾಕುವಂಥ ಮರವಾಗಿ ನಾವು ಜೀವಿಸಬಾರದು. ಒಂದು ಗಿಡದಿಂದ ಒಂದು ರೆಂಬೆ ಅಥವಾ ಒಂದು ಪಂಟೆಯನ್ನು ನಾವು ಕಡಿದು ಹೊರಗಡೆ ಹಾಕಿದಾಗ ಅದು 2 ದಿವಸ ಆದ ನಂತರ ಅದು ಒಣಗಿ ಹೋಗಿಬಿಡ್ತದೆ. ಅದೇ ರೀತಿಯಲ್ಲಿ ನಾವು ಕೂಡ ದೇವರ ಹತ್ತಿರ, ನಾವು ದೇವರ ಒಂದು ಕೊಂಬೆಗಳು, ಆತನಿಂದ ನಾವು ದೂರ ಹೋದಾಗ ನಾವೇನಾಗ್ತೇವೆ, ಒಣಗಿ ಹೋಗಿ ಸತ್ತು ಹೋಗ್ತೀವಿ. ಸತ್ತು ಹೋಗಿ ನಮ್ಮನ್ನು ಸುಟ್ಟು ಹಾಕುತ್ತಾರೆ. ಆ ರೀತಿ ನಾವು ಹೆಣ್ಣು ಮಕ್ಕಳು ಮಾಡಿಕೊಳ್ಳದೆ ದೇವರ ಒಂದು ವಾಕ್ಯವನ್ನು ಅನುಸರಿಸಿ ದೇವರ ವಾಕ್ಯಗಳನ್ನು ಹೇಳಿಕೊಂಡು ಜೀವಿಸುವವರಾಗಿರಬೇಕು. ಅವಾಗ ಮಾತ್ರ ನಾವು ದೇವರ ಮಕ್ಕಳಾಗಲಿಕ್ಕೆ ಸಾಧ್ಯ. ಮತ್ತು ದೇವರು ನಮ್ಮನ್ನು ಕಾಯುವಾತನು, ಉನ್ನತ ಸ್ಥಿತಿಗೆ ತರುವಾತನು ಆತನಾಗಿದ್ದಾನೆ. ಆಮೇಲೆ ಅಹಶ್ವರೋಷನ ಹೆಂಡತಿ, ಈಕೆಯ ಹೆಸರು ವಷ್ಟಿ. ಇದರ ಅರ್ಥ ಸೌಂದರ್ಯವತಿ. ಈಕೆಯಲ್ಲಿ ಅವಿಧೇಯತೆ ಇತ್ತು. ಈಕೆ ಹೆಸರಿಗೆ ತಕ್ಕಂತೆ ರೂಪವತಿಯಾಗಿದ್ದಳು, ಸೌಂದರ್ಯವತಿಯಾಗಿದ್ದಳು, ಆದರೆ ಗಂಡನಿಗೆ ಅವಿಧೇಯಳಾಗಿದ್ದಳು. ಎಸ್ತೇರಳು 1:11 ಮತ್ತು 12ರಲ್ಲಿ ವಷ್ಟಿ ಗಂಡನ ಮಾತು ತಿರಸ್ಕರಿಸಿದಳು. ಅದು ತಪ್ಪು ಹೆಂಡತಿಯಾದವಳಾಗಿದ್ದಳು. ನಮ್ರತೆಯಿಂದ ನಡೆದುಕೊಳ್ಳಬೇಕು. ರಾಣಿಯಾದವಳು ಪ್ರೀತಿ ಮರ್ಯಾದೆಯಿಂದ ಇರಬೇಕು. ಅಹಂಕಾರ, ಹೊಟ್ಟೆ ಕಿಚ್ಚು, ಗರ್ವ ಇವು ಯಾವುದೂ ಒಳ್ಳೆಯದಲ್ಲ. ಯಾವಾಗ ವಷ್ಟಿ ರಾಣಿ ಅಂತ ಗುಣಗಳಿಂದ ಇದ್ದಳು, ನಾವು ಆ ರೀತಿ ಜೀವಿಸದೆ ನಮಗೆ ಒಳ್ಳೆಯ ಗುಣಗಳಿಂದ ನಾವು ಅಹಂಕಾರವನ್ನು ಬಿಟ್ಟು ನಮ್ರತೆಯಿಂದ, ದೀನತೆಯಿಂದ ನಾವು ಜೀವಿಸಿ ಪ್ರೀತಿ ಸತ್ಯತೆಯನ್ನು ನಾವು ಇಟ್ಟುಕೊಂಡು ಬದುಕುವರಾಗಿರಬೇಕು. ಎಸ್ತೇರಳು ಅಂದರೆ ಇದರ ಅರ್ಥ ನಕ್ಷತ್ರ. ಎಸ್ತೇರಳು 2:7 ಮತ್ತು 8ರಲ್ಲಿ ಈಕೆ ರಾಜನಿಗೆ ಪಟ್ಟದ ರಾಣಿಯಾದಳು. ಈಕೆ ಯಹೂದ ದೇಶದವಳು, ಅನಾಥ ಮಗಳಾಗಿದ್ದಳು. ಆದರೆ ಈಕೆಗೆ ರಾಣಿಯಾಗುವಂಥ ಅವಕಾಶ ಸಿಕ್ಕಿತು. ಎಸ್ತೇರಳು 2:17ರಲ್ಲಿ ಈಕೆ ಸುಂದರಿಯೂ ಬುದ್ಧಿವಂತಿಯುಳ್ಳವಳು ಆಗಿದ್ದಳು. ರಾಜನ ಪ್ರೀತಿಗೆ ಪಾತ್ರಳಾಗಿದ್ದಳು. ಈಕೆ ರಾಣಿಯಾದಳು. ಈಕೆಯು ದಯೆ, ಪ್ರೀತಿ ಉಳ್ಳವಳಾಗಿದ್ದಳು. ಪ್ರೀತಿಯು ಬಹಳ ಮುಖ್ಯವಾಗಿದೆ. ಆ ಪ್ರೀತಿಯಿಂದ ರಾಜನ ಮನಸ್ಸನ್ನು ಆಕೆಯು ಗೆದ್ದಳು. ಈ ವಷ್ಟಿ ರಾಣಿ ಪ್ರೀತಿ ಮಾಡದೆ ಅವಿಧೇಯತೆಯಿಂದ ಗಂಡನ ಮನಸ್ಸನ್ನು ಗೆದಿಯಲಿಲ್ಲ. ಗರ್ವ, ಅಹಂಭಾವ ಇರಬಾರದು. ಯಾರಲ್ಲಿ? ಹೆಚ್ಚಿಗೆ ಹೆಣ್ಣು ಮಕ್ಕಳಲ್ಲಿ.
ಗಂಡು ಮಕ್ಕಳು ಸಹ ಒಳ್ಳೆ ರೀತಿಯಿಂದ ಇರಬೇಕು. ಗಂಡ ಹೆಂಡತಿ ಇಬ್ಬರು ಸೇರಿ ಅವ್ರು ಏನು ಮಾಡಬೇಕು, ಕುಟುಂಬವನ್ನು ಕಟ್ಟಿಕೊಂಡು ಮಕ್ಕಳನ್ನು ಹೆತ್ತು ಒಳ್ಳೆ ಕುಟುಂಬವಾಗಿ ನಡೆಸ್ಕೊಂಡು ಹೋಗಬೇಕು. ಗಂಡನ ಒಳ್ಳೆಯನಿದ್ದ ಹೆಂಡತಿ ಸರಿಯಾಗಿಲ್ಲ, ಹೆಂಡತಿ ಸರಿಯಾಗಿದ್ದರೆ ಗಂಡ ಸರಿಯಾಗಿಲ್ಲ ಅಂತಂದು ಹೇಳಿ 4 ಜನರು ಹೇಳುವ ರೀತಿಯಲ್ಲಿ ನಾವು ಜೀವಿಸಬಾರದು. ಉತ್ತಮ ಮಕ್ಕಳಾಗಿ ನಾವು ಯಾವಾಗಲೂ ದೇವರ ಸನ್ನಿಧಾನದಲ್ಲಿ ಬದುಕುವರಾಗಿರಬೇಕು. ಮೊದಲೇ ನಿಮ್ಗೆ ನಾನು ಹೇಳಿದೆ, ಸೂರ್ಯನು ಆತನ ಒಂದು ಬೆಳಕಿನಲ್ಲಿ ಕಿರಣದಲ್ಲಿ ಹೂ ಹರಳುತ್ತದೆ. ಅದು ಯಾವ ರೀತಿಯಲ್ಲಿ ಅರಳುತ್ತದೋ, ಎಷ್ಟು ಸುಂದರವಾಗಿ ಕಾಣುತ್ತದೋ ಹೂ ಅರಳಿದಾಗ, ಅದೇ ಪ್ರಕಾರ ನಮ್ಮ ಹೃದಯದಲ್ಲಿ ದೇವರ ವಾಕ್ಯಗಳನ್ನು ತುಂಬಿಕೊಂಡು ನಾವು ವಾಕ್ಯಗಳನ್ನು ಅನುಸರಿಸಿ ನಾವು ದೇವರ ಗುಣಗಳನ್ನು ಹೊತ್ತುಕೊಂಡು ಜೀವಿಸುವವರಾಗಿರಬೇಕು. ಆವಾಗ ನಾವು ಬಹಳಷ್ಟು ಸುಂದರಿಯರಾಗಿ ಕಾಣಿಸುವವರಾಗಿರುತ್ತೇವೆ. ದೆಲೀಲಳು, ಇದರ ಅರ್ಥ ಕಳ್ಳ ನಡತೆ. ಈಕೆ ಹೆಸರಿಗೆ ತಕ್ಕಂತೆ ಈಕೆಯು ಆಗಿದ್ದಳು. ಈಕೆ ಕಳ್ಳ ನಡತೆ ಉಳ್ಳವಳೇ ಆಗಿದ್ದಳು. ಈಕೆ ಮೋಹಗಾರಿಕೆಯಾಗಿದ್ದಳು. ಈಕೆ ಫಿಲಿಷ್ಟಿಯರ ದೇಶದಲ್ಲಿರುವ ಸೊರೇಕ ತಗ್ಗಿನಲ್ಲಿ ವಾಸವಾಗಿದ್ದಳು. ಸಂಸೋನನ ಮೋಹಿಸಿದಳು. ಸಂಸೋನನನ್ನು ಈಕೆಯು ಪ್ರೀತಿ ಮಾಡಿದಳು. ಈಕೆಯ ಹತ್ತಿರ ಒಳ್ಳೆ ಗುಣಗಳಿರಲಿಲ್ಲ. ಅವನನ್ನು ಮರಳುಗೊಳಿಸಿದಳು. ನ್ಯಾಯಸ್ಥಾಪಕರು 16:4 ಮತ್ತು 5 ಮತ್ತು 30ನೇ ವಚನದವರೆಗೆ. ಈಕೆಯಲ್ಲಿ ಪ್ರೀತಿ ಇರಲಿಲ್ಲ, ಕಠಿಣ ಮನಸ್ಸಿನವಳಾಗಿದ್ದಳು. ನೋಡಿ, ಹೆಣ್ಣು ಮಕ್ಕಳ ಹತ್ತಿರ ಈ ಗುಣಗಳು ಇರಬಾರ್ದು. ದುರ್ಬುದ್ಧಿ ಉಳ್ಳವಳಾಗಿದ್ದಳು, ಹಣದ ಆಶೆ ಉಳ್ಳವಳಾಗಿದ್ದಳು. ಸಂಸೋನನ ಶಕ್ತಿಯ ರಹಸ್ಯವನ್ನು ತಿಳಿದುಕೊಂಡು ಅವನನ್ನು ಕೊಲ್ಲಿಸಿದ ಸ್ತ್ರೀ ಇವಳಾಗಿದ್ದಾಳೆ. ನೋಡ್ರಿಕೆ, ಒಬ್ಬ ಮನುಷ್ಯನನ್ನು ಕೊಲ್ಲುವಂಥ ಸ್ಥಿತಿಗೆ ಕೂಡ ಈಕೆ ಇದ್ದಳು. ಈಕೆ ಕಳ್ಳ ನಡತೆ ಉಳ್ಳವಳಾಗಿದ್ದಳು. ಈಕೆ ಹತ್ತಿರ ಪ್ರೀತಿ ಇರಲಿಲ್ಲ, ತೋರಿಕೆ ಪ್ರೀತಿ ಇತ್ತು. ಅವನನ್ನು ತನ್ನ ತೊಡೆ ಮೇಲೆ ಮಲಗಿಸಿಕೊಂಡು ಸಂಸೋನನಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ತಿಳಿದು ಅವನನ್ನು ಕೊಲ್ಲಿಸಿದಳು. ಆಕೆಯಲ್ಲಿ ನಾವು ಯಾವತ್ತೂ ಪ್ರೀತಿ ಮಾಡುವಂಥ ಗುಣ ನಾವು ಎಲ್ಲಿ ಬರೆದಿದ್ದು ನೋಡಿಲ್ಲ. ಯಾವ ಸ್ತ್ರೀಯರು ಈಕೆಯಂತೆ ನಾವು ಜೀವಿಸಬಾರದು. ನಾವು ಗಂಡು ಮಕ್ಕಳು ಅವರು ಯಾವತ್ತೂ ಹೆಣ್ಣು ಮಕ್ಕಳನ್ನು ಪ್ರೀತಿಸುವವರಾಗಿರುತ್ತಾರೆ, ನಂಬುವವರಾಗಿರುತ್ತಾರೆ. ಅಲ್ಲಿ ಎಲ್ಲಿ ನಂಬಿದ ಸ್ಥಳದಲ್ಲಿ ನಾವು ಅವರಿಗೆ ಅವಮರ್ಯಾದೆ ಮಾಡುವುದಾಗಲಿ ಅವರನ್ನು ನಾವು ಕುಗ್ಗಿಸುವುದಾಗಲಿ ಮಾಡಬಾರದು. ಅಬಿಗೈಲಳು, ಇದರ ಅರ್ಥ ಹರ್ಷವಾದವಳು. ಈ ಹೆಸರಿಗೆ ತಕ್ಕಂತೆ ಆಕೆ ಯಾವಾಗಲೂ ಸಂತೋಷದಿಂದ ನಗುನಗುತ್ತಾ ಇರುವಾತಳಾಗಿದ್ದಾಳೆ. ಈಕೆ ಜ್ಞಾನವಂತಿಯಾಗಿದ್ದಳು. ಈಕೆಯಲ್ಲಿ ಸಮಯ ಪ್ರಜ್ಞೆ ಇತ್ತು. ಈಕೆಯು ನಾಬಾಲನ ಹೆಂಡತಿಯಾಗಿದ್ದಳು, ಸುಂದರಿಯೂ ಆಗಿದ್ದಳು. ನಾಬಾಲ ಇದರ ಅರ್ಥ ಮೂರ್ಖ. ಇವನು ಹೆಸರಿಗೆ ತಕ್ಕಂತೆ ಮೂರ್ಖನಾಗಿದ್ದನು. ಇವನ ಹತ್ತಿರ ಯಾವುದೇ ದೇವರ ಭಯ ಭಕ್ತಿ ಇರಲಿಲ್ಲ. ಇವನ ಹತ್ರ ಗರ್ವ, ಸೊಕ್ಕು, ಅಹಂಕಾರ ಬಹಳಷ್ಟು ಇತ್ತು. ಆದರೆ ಅವನ ಹೆಂಡತಿ ಬಹಳಷ್ಟು ಒಳ್ಳೆಯವಳಾಗಿದ್ದಳು, ದೇವರ ಭಯಭಕ್ತಿಯಲ್ಲಿದ್ದವಳಾಗಿದ್ದಳು, ಸುಂದರಿಯೂ ಆಗಿದ್ದಳು. ಆಕೆಗೆ ಸಮಯದ ಪ್ರಜ್ಞೆ ಇತ್ತು. ಈಕೆ ದಾವೀದನ ಹತ್ತಿರ ಹೋಗಿ ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದಳು. ಯಾಕೆಂದರೆ ಗಂಡನ ತಪ್ಪಿಗಾಗಿ ಆಕೆ ಹೋಗಿ ಅವನ ಮನಸ್ಸನ್ನು ಗೆದ್ದಳು. ಯಾರ ಮನಸ್ಸನ್ನು? ದಾವೀದನ ಮನಸ್ಸನ್ನು ಗೆದ್ದಳು. ದೇವರ ಆತ್ಮ ನಮ್ಮಲ್ಲಿ ಇದ್ದಾಗ ಎಲ್ಲವನ್ನು ನಾವು ಎದುರಿಸಬಹುದು. ದೇವರಲ್ಲಿ ನಂಬಿಕೆ ಇರಬೇಕು. ಮೊದಲನೇ ಸಮುವೇಲ 25ನೇ ಸಂಧಿ ಪೂರ್ತಿಯಾಗಿ ನೀವು ಮನೆಯಲ್ಲಿ ಓದ್ರಿ, ಅಬಿಗೈಲಳ ಬಗ್ಗೆ ಮತ್ತು ನಾಬಾಲನ ಬಗ್ಗೆ ನೀವು ಆ ಒಂದು ಸ್ಟೋರಿಯನ್ನು ನೀವು ತಿಳಿದುಕೊಳ್ಳಬಹುದು. ದಾವೀದನಿಗೆ ಅವನು ಅವಮಾನ ಪಡಿಸಿದನು. ಆವಾಗ ದಾವೀದನು ಇವರ ಪೂರ್ತಿ ವಂಶವನ್ನೇ, ಪೂರ್ತಿ ಊರನ್ನೇ ಗಂಡಸರು ಇಲ್ಲದ ಹಾಗೆ ಮಾಡಬೇಕಂತಂದು ಹೇಳಿ ಯೋಚನೆ ಮಾಡುವಾಗ ಈಕೆಯು ಎಷ್ಟೆಷ್ಟೋ ಊಟವನ್ನು ತೆಗೆದುಕೊಂಡು ಹೋಗಿ ಅವರಿಗೆ ಕೊಟ್ಟು ಮೊದಲು ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅದನ್ನೆಲ್ಲ ಕೊಟ್ಟು ದಾವೀದನಿಗೆ ಆಕೆ ಸಂತೋಷಪಡಿಸಿದಳು. ಈಕೆಯ ಬಗ್ಗೆ ನಾವು ತಿಳಿದುಕೊಳ್ಳುತ್ತೇವೆ. ಯಾವುದು? ಆ ಒಂದು ನ್ಯಾಯಸ್ಥಾಪಕರು ಮೊದಲನೇ ಸಮುವೇಲ 25ನೇ ಸಂಧಿಯನ್ನು ನೀವು ಓದಿ ನೋಡ್ರಿ. ಮೊದಲನೇ ಸಮುವೇಲ 25, 23 ಮತ್ತು 24ನೇ ವಚನ. ದಾವೀದನ ರಕ್ತಾಪರಾಧನಾಗದಂತೆ ಆಕೆ ತಡೆದಳು. ದಾವೀದನು ಆತನ ಕೈ ರಕ್ತವಾಗಬಾರದಂತ ಹೇಳಿ ಆಕೆ ಹೋಗಿ ಆತನ ಒಂದು ಸಿಟ್ಟನ್ನು ತಡೆದಳು. ಬುದ್ಧಿವಂತಳಾಗಿದ್ದಳು, ಧೈರ್ಯಶಾಲಿಯೂ ಆಗಿದ್ದಳು. ಆಕೆಯಲ್ಲಿ ತಗ್ಗಿದ ಭಾವನೆ ಇತ್ತು. ನಾವು ಸಹ ಹಾಗೇ ಇರಬೇಕು.
ಗಂಡನಿಗೆ ಎದುರು ಮಾತಾಡದೆ ಗಂಡನ ಪ್ರೀತಿಗೆ ಪಾತ್ರರಾಗಿರಬೇಕು. ದಾವೀದನ ಹತ್ತಿರ ಊಟ ಸಿದ್ಧ ಮಾಡಿಕೊಂಡು ಆಕೆಯು ಹೋದಳು. ಹನ್ನಳು, ಇದರ ಅರ್ಥ ಕೃಪೆ. ಈಕೆ ಯಾವಾಗಲೂ ಪ್ರಾರ್ಥನೆಯಲ್ಲೇ ಇರ್ತಿದ್ದಳು. ಹನ್ನಳು. ಮೊದಲನೇ ಸಮುವೇಲ ಮೊದಲನೇ ಸಂಧಿ 2 ಮತ್ತು 6, ಮೊದಲನೇ ಸಂಧಿ 10 ಮತ್ತು 11, ಮೊದಲನೇ ಸಮುವೇಲ 2, 20 ಮತ್ತು 21. ಆಕೆಗೆ ದೇವರ ಕೃಪೆಯಿಂದ ಮಗನನ್ನು ಪಡೆದಳು. ನಮಗೂ ಸಹ ಏನಾದರೂ ಬೇಕಾದಾಗ ಪ್ರಾರ್ಥನೆಯಿಂದ ನಾವು ಬೇಡಿ ಹೊಂದುವರಾಗಿರಬೇಕು. ನಮಗೆ ಪ್ರಾರ್ಥನೆ ಯಾವ ಪ್ರಕಾರ ಮಾಡಬೇಕು ಅದೇ ನಮಗೆ ಗೊತ್ತಿಲ್ಲ. ಯಾವುದು ಬೇಡಬೇಕು ಯಾವುದು ಬೇಡಬಾರದು ಅದು ನಮಗೆ ಗೊತ್ತಿಲ್ಲ. ಮನಸ್ಸಿಗೆ ಬಂದ ಹಾಗೆ ನಾವು ಪ್ರಾರ್ಥನೆ ಮಾಡ್ತೇವೆ, ಅದು ದೇವರಿಗೆ ಇಷ್ಟವಿಲ್ಲ. ಆ ಪ್ರಾರ್ಥನೆ ಆತ ಕೇಳುವುದೂ ಇಲ್ಲ. ನಾವು ಒಂದು ರೇಷನ್ ದುಕಾನಿಗೆ ಹೋಗಿ ರೇಷನ್ ತರಬೇಕಾದಾಗ ನಾವೊಂದು ಲಿಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಆ ಲಿಸ್ಟ್ ನಾವು ಮರೆತು ಹೋದಾಗ ನಮಗೇನಾಗ್ತದೆ, 2-3 ಸಾಮಾನು ಬಿಟ್ಟೇ ಬಂದುಬಿಡ್ತೀವಿ. ಅದೇ ಪ್ರಕಾರ ನಾವು ದೇವರಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ನಾವು ಯಾವ ಯಾವ ವಿಷಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು ಅದನ್ನು ನಾವು ಬರೆದುಕೊಳ್ಬೇಕು. ಮೊದಲು ಅದರ ಮೇಲೆ ಕೈಯನ್ನು ಇಟ್ಟು ನಾವು ಆ ಬೇಡಿಕೆಗಳಿಗೆ ನಾವು ದೇವರಲ್ಲಿ ಬೇಡುವರಾಗಿರಬೇಕು. ಅವಾಗ ಆತನು ಪರಲೋಕದ ದ್ವಾರವನ್ನು ತೆಗೆದು ನಮಗೆ ಹಿಡಿಸಲಾರದಷ್ಟು ಸ್ವರಗಳನ್ನು ಸುರಿಸುವಂಥ ದೇವರು ನಮ್ಮ ದೇವರಾಗಿದ್ದಾನೆ. ಆತನು ನಮಗೆ ಕುರುಬನಾಗಿ ಕಾಯುವಾತನಾಗಿದ್ದಾನೆ. ವೈದ್ಯನಾಗಿ ನಮ್ಮನ್ನು ಆರೋಗ್ಯದಲ್ಲಿ ಇರಿಸುವಾತನಾಗಿದ್ದಾನೆ. ಕುಂಬಾರನಾಗಿ ನಮ್ಮನ್ನು ಒಳ್ಳೆ ಪಾತ್ರೆಯನ್ನಾಗಿ ಮಾಡುವಂಥ ತಂದೆ ಆತನಾಗಿದ್ದಾನೆ. ಅಂಥ ತಂದೆ ನಮಗಿರುವಾಗ ನಾವು ಯಾವುದಕ್ಕೂ ಅಂಜದೆ ಎದೆಗುಂದದೆ ಆತನನ್ನೇ ನಾವು ದೃಷ್ಟಿಸಿ ನೋಡುವವರಾಗಿ ಆತನ ಪಾದದಡಿಯಲ್ಲಿ ಕುಳಿತು ನಾವು ಆತನ ಧ್ಯಾನವನ್ನು ಮಾಡಿ ಆತನಿಗೆ ನಾವು ಸಂತೋಷಪಡಿಸುವವರಾಗಿರಬೇಕು. ಯೇಸು ಕ್ರಿಸ್ತನು ಯಾವ ಪ್ರಕಾರ ಯೆಹೋವ ದೇವರಿಗೆ ಸಂತೋಷಪಡಿಸುವ ಹಾಗೆ ಇದ್ದನೋ ನಾವು ಕೂಡ ನಮ್ಮ ತಂದೆಯಾದ ಕ್ರಿಸ್ತನಿಗೆ ಸಂತೋಷಪಡಿಸುವವರಾಗಿರಬೇಕು. ಈಕೆಗೆ ದೇವರಲ್ಲಿ ನಂಬಿಕೆ ಇತ್ತು. ಯಾರಿಗೆ? ಹನ್ನಳಿಗೆ. ಶಾಂತಿ ಇತ್ತು ಈಕೆಯಲ್ಲಿ. ಪೆನಿನ್ನಳು ಎಷ್ಟು ಮನ ನೋಯಿಸಿದರೂ ಆಕೆ ಏನೂ ಅನ್ನುತ್ತಿರಲಿಲ್ಲ. ಈ ಮನೆಯಲ್ಲಿ ತಂದೆ ಏನಾದರೂ ಅಂದರೆ ಮಕ್ಕಳಿಗೆ ಸಿಟ್ಟು, ತಾಯಿ ಏನಾದರೂ ಅಂದ್ರೆ ಮಕ್ಕಳಿಗೆ ಸಿಟ್ಟು, ಅತ್ತೆ ಅಂದಾಗ ಸೊಸೆಗೆ ಸಿಟ್ಟು, ಈ ರೀತಿ ನಾವು ಸಿಟ್ಟುಗಳನ್ನು ಮಾಡಿಕೊಂಡು ಮನಸ್ಸುಗಳನ್ನು ಬೇರೆ ಮಾಡಿಕೊಂಡು ಮನಸ್ಸಿನಲ್ಲಿ ಸೈತಾನನನ್ನು ತುಂಬಿಕೊಂಡು ನಾವು ಜೀವಿಸೋರಾಗಿರಬೇಕು. ಯಾರೇ ಏನೇ ಅನ್ನಲಿ ಕುಟುಂಬದಲ್ಲಿ ಮತ್ತು ಅವರ ವಿಷಯದಲ್ಲಿ ನಾವು ಯಾವುದಕ್ಕೂ ಮನಸ್ತಾಪ ಮಾಡಿಕೊಂಡು ಜೀವಿಸದೆ ನಾವು ಪ್ರಾರ್ಥನೆ ಮಾಡುವವರಾಗಿರಬೇಕು. ಹನ್ನಳು ಯಾವ ರೀತಿಯಿಂದ ಪ್ರಾರ್ಥನೆ ಮಾಡಿ ಮಗನನ್ನು ಹೊಂದಿದಳು, ಮತ್ತೆ 5 ಮಕ್ಕಳನ್ನು ಹೊಂದಿದಳು. ನಾವು ಸಹ ಹೆಚ್ಚಾಗಿ ನಾವು ಆತನಿಂದ ಅದ್ಭುತ ಕಾರ್ಯಗಳನ್ನು ಹೊಂದುವವರಾಗಿರಬೇಕು. ದೇವರ ಧ್ಯಾನದಲ್ಲಿ ನಾವು ಯಾವಾಗಲೂ ನಿರತರಾಗಿರಬೇಕು. ದೇವರನ್ನು ನಾವು ಕಾಣಬೇಕು ಎಂಬತಕ್ಕಂಥ ಭಾವನೆ ನಮ್ಮ ಹತ್ತಿರ ಇರಬೇಕು. ನಾವು ಎಷ್ಟೇ ಜಗಳವಾಡಿದರೂ ನಾವು ಮತ್ತೆ ಕುಟುಂಬದಲ್ಲಿ ಅಕ್ಕಪಕ್ಕದವರೊಟ್ಟಿಗೆ ಒಂದಾಗಿ ಜೀವಿಸುವವರಾಗಿರಬೇಕು. ಪೆನಿನ್ನಳ ರೀತಿಯಲ್ಲಿ ನಾವು ಯಾವ ರೀತಿಯಿಂದ ಆಕೆಗೆ ಸವತಿಗೆ ಮನಸ್ಸು ನೋಯಿಸಿದಳೋ ನಾವು ಮನಸ್ಸು ನೋಯಿಸುವ ಸ್ಥಿತಿಯಲ್ಲಿ ಇರಬಾರ್ದು. ಸಾರಳ ಹೆಸರು ಎಲ್ಲ ಕಡೆ ಕೊಟ್ಟಿದೆ, ಈ ಪೆನಿನ್ನಳ ಹೆಸರು ಎಲ್ಲಿಯೂ ಸಹ ಇಲ್ಲ. ನಾವು ಸತ್ತಾಗ ನಾವು ಏನು ತೆಗೆದುಕೊಂಡು ಹೋಗೋದಿಲ್ಲ, ಪಾದ ರಕ್ಷೆಗಳು ಸಹ ನಮ್ಮ ಜೊತೆ ಬರುವುದಿಲ್ಲ. ನೋಡ್ರಿ, ಯೋಚನೆ ಮಾಡಬೇಕು. ನಾವು ಹೆಣ್ಣು ಮಕ್ಕಳು ನಾವು ಸತ್ತಾಗ ನಮ್ಮೊಟ್ಟಿಗೆ ಬರುವಂಥದ್ದೇ ನಮಗೆ ದೇವರ ವಾಕ್ಯಗಳು. ಆ ವಾಕ್ಯಗಳನ್ನು ಬಿಟ್ಟು ನಾವು ಬೇರೆ ಏನೂ ತರಲಿಕ್ಕೆ ಆಗಲ್ಲ. ನಾವು ಒಬ್ಬಂಟಿಗರಾಗಿ ಎಲ್ಲಿಯಾದರೂ ಹೋಗಬೇಕಾದಾಗ ನಾವು ಬಂಗಾರ ಬೆಳ್ಳಿ ಎಲ್ಲ ತೆಗೆದಿಟ್ಟು ಬರ್ತೇವೆ. ಯಾಕೆ? ಕಳ್ಳರಿಗಾಗಿ ಅಂಜಿ. ಕಳ್ಳರು ಕದ್ದುಕೊಳ್ಳುತ್ತಾರೆ, ನಮ್ಮನ್ನು ಹೊಡೆಯುತ್ತಾರೆ, ನಮಗೆ ಬೆದರಿಸುತ್ತಾರೆ, ಹಿಂಸಿಸುತ್ತಾರೆ ಅಂತ ನಾವು ಕಳ್ಳರಿಗೆ ಅಂಜಿ ನಾವು ಇಟ್ಟು ಬರ್ತೇವೆ. ಆದರೆ ದೇವರ ವಾಕ್ಯಗಳು ಯಾವಾಗಲೂ ನಮ್ಮ ಹೃದಯದಲ್ಲಿರ್ತವೆ. ಅವುಗಳನ್ನು ಯಾವ ಕಳ್ಳನೂ ಯಾವ ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಭೀ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಅಂಥ ಒಂದು ಸತ್ಯವಾಗಿರ್ತಕ್ಕಂಥ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿರಬೇಕು. ನಮ್ಮ ಹೃದಯದಲ್ಲಿ ಇದ್ದಾಗ ನಾವು ಯಾವಾಗಲೂ ಬಲ ಹೊಂದಿದವರಾಗಿ ಒಳ್ಳೆ ಗುಣ ಹೊಂದಿದವರಾಗಿ ನಮ್ಮ ಕುಟುಂಬವನ್ನು ಒಳ್ಳೆ ರೀತಿಯಿಂದ ನಡೆಸಿಕೊಂಡು ಹೋಗಲಿಕ್ಕೆ ಸಾಧ್ಯ. ದೇವರ ವಾಕ್ಯವು ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿದೆ, ಸುತ್ತಿಗೆ ಬಲಕ್ಕಿಂತಲೂ ಬಲವುಳ್ಳಂಥದ್ದು, ಕೀಲು ಮಜ್ಜೆಗಳು ತೂರಿ ಹೋಗುವಂಥದ್ದು, ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು ನಮ್ಮ ದೇವರ ವಾಕ್ಯಗಳಾಗಿವೆ. ಅಂಥ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿದ್ದಾಗ ನಮಗೆ ಯಾವುದೇ ಕಾಯಿಲೆ, ಕಷ್ಟ, ಚಿಂತೆ, ಬಾಧೆ, ಭಾರಗಳು ಬರದ ಹಾಗೆ ದೇವರು ನಮ್ಮನ್ನು ತನ್ನ ಕೈಗಳಲ್ಲಿ ಎತ್ತಿಕೊಂಡು ಕಾಪಾಡುವ ಆತರಾಗಿದ್ದಾನೆ. ಆ ಒಂದು ನಾವು ಸತ್ತಾಗ
3 ಮೊಳ ಅಗಲ 6 ಫೀಟ್ ಉದ್ದ ಅಷ್ಟೇ ನಮಗೆ ಸ್ಥಳ ಮತ್ತು ಬಟ್ಟೆ ಸಿಗುತ್ತದೆ. ಇದಕ್ಕಿಂತ ಹೆಚ್ಚಾಗಿ ನಮಗೆ ಏನು ಸಿಗುವುದಿಲ್ಲ. ಎಲ್ಲವನ್ನು ಇದ್ದವರು ತೆಗೆದುಕೊಳ್ಳುತ್ತಾರೆ. ಈಕೆ ಹರಕೆ ಪ್ರಾರ್ಥನೆ ಮಾಡಿದಳು. ನಾವು ಪ್ರಾರ್ಥನೆ ಮಾಡ್ತೀವಿ, ಅಯ್ಯೋ ನಾವು ಕ್ರೈಸ್ತರಿದ್ದೀವಿ, ದೇವ್ರು ಏನಾರ ತಿಳ್ಕೊತಾನ, ದೇವ್ರಿಗೆ ನಮ್ಗೆ ಶಿಕ್ಷೆ ಕೊಡ್ತಾನ ಅಂತಂದೇಳಿ ಮಲ್ಕೊಂಡಲ್ಲಿ ಭೀ ನಾವು ಪ್ರಾರ್ಥನೆ ಮಾಡ್ತೀವಿ. ಒಂದೊಂದು ಸತಿ ಸ್ವಾಮಿ ನನ್ನನ್ನು ಕ್ಷಮಿಸು ಅಂತಂದೇಳಿ ನಾವು ಅದೇ ಪ್ರಕಾರ ಮಲ್ಕೊಳ್ತೀವಿ. ಆದರೆ ದೇವರ ಹತ್ತಿರ ಹೋಗುವಾಗ ನಾವು ಯಾವುದಕ್ಕೂ ಸೋಮಾರಿತನ ತೋರಿಸಬಾರ್ದು. ನಮ್ಮ ಹತ್ತಿರ ಯಾವತ್ತೂ ಒಳ್ಳೆ ಗುಣಗಳನ್ನು ಹೊಂದಿದವರಾಗಿ ದೇವರ ಸನ್ನಿಧಾನದಲ್ಲಿ ಕುಳಿತು ಉತ್ತಮ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡಿ ಆತನಿಗೆ ಸಂತೋಷ ಪಡಿಸುವ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡುವವರಾಗಿರಬೇಕು. ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡಬೇಕು. ಪಾರ್ಶ್ವರೋಗಿ ನೋಡ್ರಿ, ಅವನ ಹತ್ರ ನಂಬಿಕೆ ಇತ್ತೋ ಇರಲಿಲ್ಲ, ಅವರು ಹೊತ್ತುಕೊಂಡು ಹೋದಾಗ ಅವರ ನಂಬಿಕೆಯ ಪ್ರಕಾರ ನಾನು ಅವನನ್ನು ಗುಣಪಡಿಸಿದ್ದೇನೆ, ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಹೋಗುವಂತ ದೇವರು ಹೇಳಿದನು. ಆತನ ಜೊತೆ 4 ಜನ ಅವನನ್ನು ಮಂಚದ ಮೇಲೆ ಹಾಕಿಕೊಂಡು ತೆಗೆದುಕೊಂಡು ಹೋದರು, ಅವರ ನಂಬಿಕೆಯ ಪ್ರಕಾರ ಅಂತೇಳಿ ವಾಕ್ಯದಲ್ಲಿ ನೋಡುತ್ತೇವೆ. ಅದಕ್ಕೆ ನಾವು ಮತ್ತೊಬ್ಬರ ಜೊತೆ ಮಾತಾಡುವಾಗ, ಮತ್ತೊಬ್ಬರಿಗೆ ಕಾಯಿಲೆ ಕಷ್ಟದಿಂದ ನಾವು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುವಾಗ ನಮಗೆ ನಂಬಿಕೆ ಇರಬೇಕು. ಏನಂತ? ದೇವರು ನಮ್ಮನ್ನು ಗುಣಪಡಿಸುವ ಆತನಾಗಿದ್ದಾನೆ. ತನ್ನ ಅಗತ್ಯತೆ ದೇವರ ಬಳಿಗೆ ತಂದಳು. ಈಕೆ ಹೃದಯದಿಂದ ಪ್ರಾರ್ಥನೆ ಮಾಡಿದಳು. ಆಕೆಯ ಜೀವನದಲ್ಲಿ ನಿರಾಶೆ ಇತ್ತು. ಕಣ್ಣೀರಿನಿಂದ ಪ್ರಾರ್ಥಿಸಿದಳು. ಆಕೆಯ ಕಣ್ಣೀರು ಪರಲೋಕದ ಬಾಗಿಲು ತೆರೆಯಿತು. ದೇವರ ಚಿತ್ತದಂತೆ ಪ್ರಾರ್ಥಿಸಿದಳು. ಆಕೆಗೆ ಮುಂದೆ 3 ಗಂಡು ಮಕ್ಕಳು 2 ಹೆಣ್ಣು ಮಕ್ಕಳು ಹುಟ್ಟಿದರು. ಪ್ರಾರ್ಥಿಸುವ ಕೈ ದೇವರು ಬಿಡುವುದಿಲ್ಲ, ಎತ್ತಿ ಹಿಡಿಯುವ ಆತನಾಗಿದ್ದಾನೆ. ಆಕೆ ಬೇಸರ ಇಲ್ಲದೆ ಪ್ರಾರ್ಥಿಸುವವಳಾಗಿದ್ದಳು. ಆಕೆಗೆ ಬೇಸರಕ್ಕೆ ಇರಲಾರ್ದಂಥ ರೀತಿಯಲ್ಲಿ ಆಕೆ ಪ್ರಾರ್ಥನೆ ಮಾಡುವವಳಾಗಿದ್ದಳು. ನಾವು ಸಹ ವಾಗ್ದಾನ ಪಡೆಯುವವರೆಗೂ ಬೇಸರ ಇಲ್ಲದೆ ನಾವು ಪ್ರಾರ್ಥನೆ ಮಾಡಬೇಕು. ಕುಟುಂಬ ಪ್ರಾರ್ಥನೆ ಸ್ತ್ರೀಯರು ಮುಖ್ಯವಾಗಿದ್ದಾರೆ. ಕುಟುಂಬ ಪ್ರಾರ್ಥನೆ ಮಾಡಬೇಕಾದರೆ ನಾವು ಹೆಣ್ಣುಮಕ್ಕಳು ಮುಖ್ಯವಾಗಿ ಎಲ್ಲರನ್ನು ಕರೆದುಕೊಂಡು ರಾತ್ರಿ ಕುಳಿತು ನಾವು ದೇವರ ವಾಕ್ಯಗಳನ್ನು ಓದಿ ಹಾಡುಗಳ ಮುಖಾಂತರ ಸ್ತುತಿ ಸ್ತೋತ್ರಗಳ ಮುಖಾಂತರ ನಾವು ಹಾಡಿ ಪ್ರಾರ್ಥನೆ ಮಾಡಿ ದೇವರ ವಾಕ್ಯಗಳನ್ನು ಓದಿ ನಾವು ಮತ್ತೊಂದು ಸಲ ಪ್ರಾರ್ಥನೆ ಮಾಡಿ ನಾವು ಮಲಗುವವರಾಗಿರಬೇಕು. ಕುಟುಂಬ ಪ್ರಾರ್ಥನೆ ಸ್ತ್ರೀಯರಿಗೆ ಬಹಳ ಬಲ ಕೊಡುವಂಥದ್ದಾಗಿದೆ. ಸ್ವಸ್ಥತೆಯು ಕೂಡ ಸ್ತ್ರೀಯರು ಮುಖ್ಯ. ಸ್ವಸ್ಥತೆ ಮಾಡುವುದರಲ್ಲಿಯೂ ಸ್ವಸ್ಥತೆಗೆ ಸ್ತ್ರೀಯರು ಮುಂದಾಗಿರುತ್ತಾರೆ. ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಎನ್ನುವಂತೆ ತಾಯಿಯಾಗಿ ಗುರುವಾಗಿ ನಾವು ಇರುವವರಾಗಿರಬೇಕು. ಹಾವಿಗೆ ಹುತ್ತು ಚಂದ, ಕೊರಳಿಗೆ ಮುತ್ತು ಚಂದ, ಮನೆಯಲ್ಲಿ ಸ್ತ್ರೀ ಇದ್ದರೆ ಬಲು ಚಂದ. ಸ್ತ್ರೀಯರು ಹೊಟ್ಟೆ ಕಿಚ್ಚಿನವರಾಗಿರಬಾರದು. ಸ್ತ್ರೀಯರು ಯಾವತ್ತೂ ಹೊಟ್ಟೆ ಕಿಚ್ಚು ಪಡುವವರಾಗಿರಬಾರದು. ಉದಾಹರಣೆಗಾಗಿ ಕಾಗೆ ಮತ್ತು ಒಂದು ಕೋಳಿಯ ಕತೆ ನನಗೆ ನೆನಪಿಗೆ ಬರ್ತದೆ. ಕಾಗೆ ಕೋಳಿಗೆ ಹೇಳಿತಂತೆ ಏನೆಂದರೆ, ಹೇ ಕೋಳಿ, ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ, ದೊಡ್ಡ ಪ್ರವಾದಿಯಾದ ಎಲಿಯನಿಗೆ ರೊಟ್ಟಿ ಕೊಟ್ಟ ವಂಶ ನಮ್ಮದು ಅಂತೇಳಿ ಕಾಗೆ ಹೇಳಿತು. ಆದರೆ ಕೋಳಿ ಸುಮ್ಮನಿರದೆ ಅದು ಸಹ ಏನಂತ ಹೇಳಿತಂದರೆ, ಹಲೋ ಕಾಗೆ, ನಿನಗಿಂತ ನನ್ನ ಮನೆತನ ದೊಡ್ಡದು. ಯಾಕೆಂದರೆ ಕೂಗುವುದರ ಮೂಲಕ ಪೇತ್ರನಿಗೆ ಪಶ್ಚಾತ್ತಾಪ ಪಡುವಂತೆ ಮಾಡಿ ದೊಡ್ಡ ಸೇವೆ ಮಾಡಲಿಕ್ಕೆ ನಮ್ಮ ವಂಶ ಕಾರಣವಾಗಿದೆ ಅಂತ ಹೇಳಿತಂತೆ ಕಾಗೆ ಮತ್ತು ಕೋಳಿ. ಹಾಗೆ ಕೊಚ್ಚಿಕೊಳ್ಳಬಾರದು. ಒಬ್ಬ ಸ್ತ್ರೀ ತಾಯಿಯಾಗಿ, ಹೆಂಡತಿಯಾಗಿ, ಮಗಳಾಗಿ, ಗೆಳತಿಯಾಗಿ, ಅಕ್ಕ ತಂಗಿಯಾಗಿ ಎಲ್ಲರ ಮನೆಗಳನ್ನು ಬೆಳಗಬೇಕು, ಬೆಳಕಿನಲ್ಲಿ ಜೀವಿಸಬೇಕು. ಕಮಲದ ಹೂ ಕೆಸರಿನಲ್ಲಿ ಹುಟ್ಟಿದರೂ ಅದಕ್ಕೆ ಕೆಸರು ಹತ್ತುವುದಿಲ್ಲ. ಅಂದರೆ ಇದರ ಅರ್ಥ ಏನಂತಂದರೆ, ಈಗ ನಮ್ಮ ಮಕ್ಕಳು ಎಲ್ಲೇ ಬೇರೊಬ್ಬರ ಜೊತೆ ಹೋಗಿ ಕೆಟ್ಟರು ಅಂತಂದಾಗ, ಅಯ್ಯೋ ನನ್ನ ಮಗ ಭಾಳ ಚೆನ್ನಾಗಿದ್ದೀನಿ ರೀ, ಇವ್ರಲಿಂದ ನನ್ನ ಮಗ ಕೆಟ್ಟ, ಇವ್ರಲಿಂದ ನನ್ನ ಮಗಳು ಕೆಟ್ಟಳು ಅಂತಂದೇಳಿ ನಾವು ಮತ್ತೊಬ್ಬರ ಮೇಲೆ ನಾವು ಇಡ್ತೀವಿ. ನಮ್ಮ ಮಕ್ಕಳ ತಪ್ಪನ್ನು ನಾವು ತಿದ್ದಿಕೊಳ್ಳುವುದಿಲ್ಲ. ಈ ಕಮಲದ ಹೂ ನೋಡ್ರಿ, ಕೆಸರಿನಲ್ಲಿ ಇದ್ದಾಗಿಯೂ ಅದು ಕಿತ್ತಿ ನೋಡ್ರಿ ನೀವು, ಅದಕ್ಕೆ ಕೆಸರು ಎಷ್ಟು ಹತ್ತುವುದಿಲ್ಲ. ನಾವು ಎಂಥ ಜನರ ಮಧ್ಯದಲ್ಲಿ ಇದ್ದರೂ ಸಹ ನಾವು ಒಳ್ಳೆಯ ಮಕ್ಕಳಾಗಿದ್ದಾಗ ದೇವರು ನಮ್ಮನ್ನು ಕಾಯುವಾತನು, ರಕ್ಷಿಸುವಾತನು, ತೂಕಡಿಸದೆ ನಿದ್ರಿಸದೆ ನಮ್ಮನ್ನು ನೋಡುವ ಆತನಾಗಿದ್ದಾನೆ. ನಾವು ದೇವರ ಮಕ್ಕಳಾಗಿ ದೇವರ ಸನ್ನಿಧಾನದಲ್ಲಿದ್ದಾಗ ಈ ಯಾವುದೇ ಥರವಾದಂಥ ಹೊಟ್ಟೆ ಕಿಚ್ಚು, ಗರ್ವ, ಅಹಂಕಾರ, ಸೊಕ್ಕು ಇಂಥವು ಯಾವುದು ನಮ್ಮ ಹತ್ತಿರ ಇರೋದಿಲ್ಲ. ಗೋಧಿಯ ತೆನೆ ಯಾವ ರೀತಿಯಿಂದ, ಗೋಧಿ ತೆನೆ ಆಗಲಿ,
ಭತ್ತದ ತೆನೆ, ಜೋಳದ ತೆನೆ ಯಾವುದೇ ಇರಲಿ, ಕಾಳು ತುಂಬಿದ್ದು ಏನು ಮಾಡ್ತದೆ, ಅದು ಬಾಗಿ ಇದ್ದಿರ್ತದೆ. ನಾವು ಕೂಡ ವಾಕ್ಯ ತುಂಬಿದವರಾಗಿ ನಾವು ಬಾಗಿದ ಹೆಣ್ಣು ಮಕ್ಕಳಾಗಿ ಜೀವಿಸಿದಾಗ ದೇವರು ನಮ್ಮನ್ನು ಕಾಪಾಡುವಾತನಾಗಿದ್ದಾನೆ. ಒಂದು ಗಾಳಿಪಟ ಒಬ್ಬ ಆ ಯಜಮಾನನು ಕೈಯಲ್ಲಿ ಹಿಡಿದಾಗ ಅದು ದಾರ ಎಷ್ಟು ದೂರ ಹೋದ್ರೂ ಅದಷ್ಟು ದೂರ ಹೋಗ್ತವೆ. ಗಾಳಿಪಟ ಪತಂಗ. ಈ ಯಜಮಾನ ಅಂದರೆ ನಮ್ಮ ದೇವರು, ನಮಗೆ ದೇವರಿದ್ದಾನೆ. ಆ ಗಾಳಿಪಟ ಅವನ ಕೈಯಲ್ಲಿ ಇರುವವರೆಗೂ ಅದು ಇರ್ತದೆ. ಆಮೇಲೆ ದಾರ ಕಡಿತು ಅಂದಾಗ ಏನಾಗ್ತದ, ಅದು ಎಲ್ಲೋ ಕಲ್ಲು ಮುಳ್ಳು ನೀರು ಅದರಲ್ಲಿ ಬಿದ್ದು ಹೋಗ್ಬಿಡ್ತದ, ಸತ್ತು ಹೋಗಿಬಿಡ್ತದ, ಹರಿದು ಹೋಗ್ತದ. ಆದರೆ ತಂದೆಯಾದ ದೇವರ ಕೈಯಲ್ಲಿ ನಮ್ಮನ್ನು ಎತ್ತಿಕೊಂಡಾಗ ನಮ್ಮನ್ನು ಸುರಕ್ಷಿತವಾಗಿ ಕಾಪಾಡುವಾತನಾಗಿದ್ದಾನೆ. ಅದು ಎಷ್ಟು ಯಜಮಾನನ ಕೈಯಲ್ಲಿದ್ದಾಗ ಮೇಲಕ್ಕೆ 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 ಹಾರಿ ಹೋಗುತ್ತದೆ. ದಾರ ಕಡಿದಾಗ ಅದು ಯಜಮಾನನ ಸಂಬಂಧವನ್ನು ಕಡಿದುಕೊಳ್ಳುವಂಥದ್ದಾಗಿದೆ. ಆಗ ಅದು ಎಲ್ಲೋ ಬಿದ್ದು ಅದು ಹಾಳಾಗಿ ಹೋಗುತ್ತದೆ. ಅದೇ ರೀತಿಯಲ್ಲಿ ನಾವು ಕ್ರಿಸ್ತರ ಕೈಯಲ್ಲಿ ಇಲ್ಲದೆ ಹೋದಾಗ ನಾವು ನಶಿಸಿ ಹೋಗುವವರಾಗಿದ್ದೇವೆ. ಕ್ರಿಸ್ತನು ನಮ್ಮನ್ನು ಕಾವಲುಗಾರನಾಗಿದ್ದು ಕಾಯುವಾತನಾಗಿದ್ದಾನೆ. ಆತನ ಸ್ವರಕ್ಕೆ ನಾವು ಕಿವಿಗೊಡಬೇಕು. ನಮ್ಮ ಮನೆಗೆ ಯಾರಾದರೂ ದೊಡ್ಡ ವ್ಯಕ್ತಿಗಳು ಬರ್ತಾರಂದಾಗ ನಾವು ಬಹಳ ಸಂತೋಷದಿಂದ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತೇವೆ. ಆದರೆ ಕರ್ತನನ್ನು ನಮ್ಮ ಹೃದಯದಲ್ಲಿ ಸ್ವೀಕರಿಸಿಕೊಳ್ಳಲಿಕ್ಕೆ ಯಾರ ಕೈಯಿಂದಲೂ ಆಗೋದಿಲ್ಲ. ಆದ ಕಾರಣ ನಾವು ದೇವರ ವಾಕ್ಯಗಳನ್ನು ಅನುಸರಿಸಿ ದೇವರ ವಾಕ್ಯದ ಪ್ರಕಾರ ಜೀವಿಸಿ ದೇವರಿಗೆ ನಾವು ಉತ್ತಮ ಮಕ್ಕಳಾಗಿ ನಡೆದಾಗ ದೇವರು ನಮ್ಮನ್ನು ರಕ್ಷಿಸುವಾತನು, ನೋಡುವಾತನು, ನಮ್ಮನ್ನು ಕೆಸರಿನಲ್ಲಿದ್ದಾಗಿ ತನ್ನ ಬಂಗಾರದ ಹಸ್ತದಿಂದ ಬಾಸುಂಡೆ ಹಸ್ತಗಳಿಂದ ನಮ್ಮನ್ನು ಮೇಲಕ್ಕೆ ಎತ್ತುವಾತನಾಗಿದ್ದಾನೆ. ಯೆರೆಮೀಯ 41:10 ಹೇಳುವ ಪ್ರಕಾರ, ನೀನಂತೂ ಹೆದರಬೇಡ, ನಾನು ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಿನಗೆ ಬಲಪಡಿಸುತ್ತೇನೆ, ಸಹಾಯ ಮಾಡುತ್ತೇನೆ, ನನ್ನ ಧರ್ಮದ ಬಲಗೈ ಯಾವತ್ತೂ ನಿನ್ನ ಮೇಲೆ ಇರುವುದಂತ ಹೇಳಿದ್ದೇನೆ. ಅಂದು ಯೆರೆಮೀಯನಿಗೆ ಹೇಳಿರ್ತಕ್ಕಂಥ ವಾಗ್ದಾನಗಳನ್ನು ಇಂದು ನಮಗೂ ಕೂಡ ಹೇಳುವಾತನಾಗಿದ್ದಾನೆ. ಅಂದ ಮೇಲೆ ನಾವು ಆತನ ವಾಗ್ದಾನಗಳನ್ನು ನೆರವೇರಿಸಬೇಕಾದಾಗ ನಾವು ಉತ್ತಮ ಮಕ್ಕಳಾಗಿ ಧರ್ಮಶಾಸ್ತ್ರವನ್ನು ಓದಿ ಅದರ ಪ್ರಕಾರ ಜೀವಿಸುವವರಾಗಿದ್ದಾಗ ದೇವರು ನಮ್ಮನ್ನು ಕಾಪಾಡುವಾತನಾಗಿದ್ದಾನೆ. ನಾವು ಮನೆಯಲ್ಲಿ ಯಾವ ಸಂಬಂಧವನ್ನು ನಾವು ಕಳೆದುಕೊಳ್ಬೇಡ. ಗಂಡ ಹೆಂಡತಿ ಸಂಬಂಧ, ಹೆಂಡತಿ ಗಂಡನ ಸಂಬಂಧ, ಅತ್ತೆ ಸೊಸೆಯ ಸಂಬಂಧ, ಸೊಸೆಯ ಅತ್ತೆ ಸಂಬಂಧ, ಮಕ್ಕಳು ಮೊಮ್ಮಕ್ಕಳು ಯಾರೇ ಇರಲಿ, ಯಾರ ಸಂಬಂಧವನ್ನು ನಾವು ಕಳೆದುಕೊಳ್ಳದ ರೀತಿಯಲ್ಲಿ ಅವರೊಟ್ಟಿಗೆ ನಾವು ಸಂತೋಷದಿಂದ ಪ್ರೀತಿಯಿಂದ ಬೆರೆತು ಬದುಕುವುದೇ ದೇವರಿಗೆ ಇಷ್ಟ. ವಾಕ್ಯ ಏನು ಹೇಳ್ತದೆ, ಸಹೋದರರು ಒಂದಾಗಿರುವುದು ದೇವರಿಗೆ ತುಂಬ ಇಷ್ಟ. ನಮ್ಮ ಕುಟುಂಬಗಳು ಒಂದಾಗಿರುವುದು ದೇವರಿಗೆ ಇಷ್ಟವಾಗಿದೆ. ಕತ್ತಲೆಯಲ್ಲಿ ನಾವು ಲೈಟ್ ಹಾಕಿದಾಗ ಅವ ನಮಗೆ ಬೆಳಕು ಬರ್ತದೆ. ಹಾಗೆ ವಾಕ್ಯ ಓದಿದಾಗ ಹೃದಯದಲ್ಲಿ ಬೆಳಕನ್ನು ನಾವು ಕಾಣುವವರಾಗಿದ್ದೇವೆ. ನಮ್ಮ ಹೃದಯದಲ್ಲಿ ಬೆಳಕು ಇದ್ದಾಗ ದೇವರು ಆ ಹೃದಯದಲ್ಲಿ ಬಂದು ವಾಸ ಮಾಡುವಾತನಾಗಿದ್ದಾನೆ. ದೇವರಿಗೆ ಕತ್ತಲೆ ಇಷ್ಟ ಇಲ್ಲ. ದೇವರು ಬೆಳಕಿನಲ್ಲಿ ಜೀವಿಸುವ ಆತನಾಗಿದ್ದಾನೆ. ಕತ್ತಲೆಯಲ್ಲಿ ಕಳ್ಳರು, ವ್ಯಭಿಚಾರ ಮಾಡುವವರು, ಇವರ ಗುಣಗಳನ್ನೇ ಅವರು ವ್ಯಕ್ತಪಡಿಸುವವರಾಗಿರುತ್ತಾರೆ. ಬೆಳಕಿನಲ್ಲಿ ನಾವು ಎಲ್ಲವನ್ನು ನೋಡಿ ನಾವು ಸಂತೋಷ ಭರಿತರಾಗಿ, ಯಾವುದೇ ಒಂದು ಸಾಮಾನು ಸಿಕ್ಕಿಲ್ಲ ಅಂದಾಗ ಲೈಟ್ ಹಾಕಿದಾಗ ಸಾಮಾನು ನಮ್ಮ ಕೈಗೆ ಸಿಗುತ್ತವೆ. ನಾವು ವಾಕ್ಯಗಳನ್ನು ಓದಬೇಕಾದರೆ ನಮಗೆ ಬೆಳಕು ಬೇಕು. ಆ ಬೆಳಕಿನ ಮಕ್ಕಳಾಗಿ ನಾವು ಜೀವಿಸುವವರಾಗಿರಬೇಕೇ ಹೊರತು ನಾವು ಯಾವತ್ತೂ ದೇವರ ಮಕ್ಕಳಾಗಿ ಜೀವಿಸುವಂತೆ ನಮ್ಮನ್ನು ಕಾಪಾಡಲಿ ಅಂತಂದೇಳಿ ನಮ್ಮ ಪ್ರಾರ್ಥನೆಯಾಗಿರಬೇಕು. ಸಿಂಹ ವೈರಿಗಳಿಗೆ ಹೇಗೆ ಬೇಟೆಯಾಡಬೇಕೆಂದು ತನ್ನ ಮಕ್ಕಳಿಗೆ ಕಲಿಸಿಕೊಡುವಂಥದ್ದಾಗಿದೆ. ಹದ್ದು ತನ್ನ ಮರಿಗಳಿಗೆ ಹಾರಲು ಕಲಿಸುವಂಥದ್ದಾಗಿದೆ. ಕೋಳಿಯು ತನ್ನ ಮರಿಗಳನ್ನು ಹದ್ದಿನ ಬಾಯಿಗೆ ಸಿಕ್ಕದಂತೆ ಕಾಪಾಡುವಂಥದ್ದಾಗಿದೆ. ಆದರೆ ಒಬ್ಬ ತಾಯಿ ತನ್ನ ಮನೆಯನ್ನು, ಮಕ್ಕಳನ್ನು ಕಾಯಲು ವಾಕ್ಯದಿಂದ ತುಂಬಿದವಳಾಗಿರಬೇಕು. ಆವಾಗ ಮಾತ್ರ ಆ ಕುಟುಂಬವು ಒಳ್ಳೆ ಕುಟುಂಬವಾಗಿರಲಿಕ್ಕೆ ಸಾಧ್ಯ. ನಾವು ಹೆಣ್ಣು ಮಕ್ಕಳು ನಮ್ಮ ಹತ್ತಿರ ಒಳ್ಳೆ ಗುಣಗಳಿರಬೇಕು, ಒಳ್ಳೆ ಮಕ್ಕಳಾಗಿ ಜೀವಿಸಬೇಕು. ಪ್ರೀತಿ, ಶಾಂತಿ, ಸಮಾಧಾನ, ನೆಮ್ಮದಿ ಗುಣಗಳು ಹೊಂದಿರದವರಾಗಿರಬೇಕು. ಪ್ರೀತಿ ಮೊದಲನೇದಾಗಿ ನಮ್ಮ ಹತ್ತಿರ ಪ್ರೀತಿ ಇರಬೇಕು. ಪ್ರೀತಿ ನಮ್ಮಲ್ಲಿ ಇದ್ದಿದ್ದೇ ಆದರೆ ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನ ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ ಅಂತ ಒಂದು ಪ್ರೀತಿ ಹೊಂದಿದ ಮಕ್ಕಳಾಗಿ 2 ಅಕ್ಷರ ಅದಕ್ಕೆ ಪ್ರೀತಿಗೆ, ಆದರೆ ಅರ್ಥ ಬಹಳಷ್ಟು ಇದೆ.
ನಾವು ಪ್ರೀತಿ ಉಳ್ಳವರಾಗಿ ಜೀವಿಸಿದ್ದೇ ಆದರೆ ದೇವರು ನಮ್ಮನ್ನು ಸದಾ ಕಾಲ ಕಾಯ್ದು ಕಾಪಾಡುವಾತನಾಗಿದ್ದಾನೆ. ನಾವು ಹೆಣ್ಣು ಮಕ್ಕಳಾಗಿ ನಾವು ಕುಟುಂಬವನ್ನು ಕಟ್ಟಿಕೊಳ್ಬೇಕು, ಗಂಡ ಮಕ್ಕಳನ್ನು ಪ್ರೀತಿಯಿಂದ ನೋಡಿಕೊಳ್ಬೇಕು. ಅವರಿಗೆ ನಾವು ದೇವರ ವಾಕ್ಯದಲ್ಲಿ ನಾವು ಅಭಿವೃದ್ಧಿ ಹೊಂದುವ ಹಾಗೆ ನಾವು ಅವರನ್ನು ಕಾಪಾಡಬೇಕಾಗಿ ನಾನು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಇಷ್ಟೊತ್ತಿನವರೆಗೂ ನೀವೆಲ್ಲರೂ ಕುಳಿತು ವಾಕ್ಯಗಳನ್ನು ಕೇಳಿಸಿಕೊಂಡದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಪ್ರಾರ್ಥನೆ ಮಾಡಿ. ಪರಿಶುದ್ಧನಾಗಿರ್ತಕ್ಕಂಥ ಪ್ರಭುವೇ, ನಿನಗೆ ಸ್ತೋತ್ರಪ್ಪ, ಸ್ತೋತ್ರ 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 ಸ್ವಾಮಿ. ನಿನ್ನ ಮಕ್ಕಳಾಗಿ ನಾವು ಇಷ್ಟೊತ್ತಿನವರೆಗೂ ನಿನ್ನ ವಾಕ್ಯಗಳನ್ನು ಓದಿ ನಿನ್ನ ಅಡಿದಾರು ಬಂದು ನಿನ್ನ ಅಪ್ಪ ತಂದೆಂದು ಬೇಡುವಂಥ ಸಮಯನ ಕೊಟ್ಟಿದ್ದಿ. ನಿನಗೆ ಸ್ತೋತ್ರ. ನಿನಗೆಲ್ಲವೂ ಗೊತ್ತುಂಟು ತಂದೆ. ನಿನಗೆ ಮರೆಯಾದ ಗುಪ್ತಳು ಒಂದು ಇಲ್ಲ ಸ್ವಾಮಿ. ಅಸಾಧ್ಯವಾದದ್ದು ಸಾಧ್ಯವಾಗಿ ಮಾಡುವಂಥ ಪ್ರಭು ನೀನಾಗಿದ್ದಿ. ನಿನಗೆ ಸ್ತೋತ್ರ. ನಿನ್ನ ಇಷ್ಟದಂತೆ ನಿನ್ನ ಚಿತ್ತದಂತೆ ನಮ್ಮನ್ನು ಕಾಯುತ್ತಾ ಬರಬೇಕಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ನಾವೆಲ್ಲರೂ ಹೆಣ್ಣು ಮಕ್ಕಳ ತಂದೆ, ನಾವು ಹೆಣ್ಣು ಮಕ್ಕಳಾಗಿ ನಮ್ಮ ಕುಟುಂಬವನ್ನು ಒಳ್ಳೆಯ ರೀತಿಯಿಂದ ಕಟ್ಟಿಕೊಂಡು ಎಲ್ಲ ಜನರ ಮಧ್ಯದಲ್ಲಿ ನಾವು ಸಾಕ್ಷಿಯ ಮಕ್ಕಳಾಗಿ ಜೀವಿಸುವಂತೆ ನಮ್ಮನ್ನು ನೀನು ಎಚ್ಚರಿಸು, ಆಶೀರ್ವದಿಸು. ನಿನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂತೆ, ನಿನ್ನ ವಾಕ್ಯಗಳನ್ನು ಯಾವಾಗಲೂ ಓದುವಂತೆ, ನಾವು ಪ್ರಾರ್ಥನೆ ಮಾಡುವಂತೆ ನಮ್ಮೆಲ್ಲರನ್ನು ನೀನು ಕಾಯುತ್ತಾ ಬರಬೇಕಾಗಿ ಬೇಡ್ತೀನಿ. ಎಲ್ಲವೂ ನಿನ್ನ ಚಿತ್ತ ಸ್ವಾಮಿ, ನಿನ್ನ ಇಷ್ಟ. ಈ ಒಂದು ಸಮಯ ಕೊಟ್ಟಂಥ ಮಗಳಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಮುಖ್ಯವಾಗಿ ನಿನಗೆ ನಾನು ಸ್ತೋತ್ರವನ್ನು ಸಲ್ಲಿಸುವಳಾಗಿದ್ದೇನೆ ಸ್ವಾಮಿ. ನಿನ್ನ ಪರಿಶುದ್ಧ ವಾಕ್ಯವನ್ನು ಹೇಳುವಂತೆ ಒಂದು ಸಮಯವನ್ನು ಕೊಟ್ಟದ್ದಕ್ಕಾಗಿ ನಿನಗೆ ಸ್ತೋತ್ರ. ಕೀರ್ತನೆ 5:3 ಹೇಳುವ ಪ್ರಕಾರ ಉದಯದ ಪ್ರಾರ್ಥನೆಯನ್ನು ನೀನು ಇಷ್ಟಪಡುವಾತನಾಗಿದ್ದಿ ಸ್ವಾಮಿ. ಉದಯ ಕಾಲದಲ್ಲಿ ನಾವೆಲ್ಲರೂ ಎದ್ದು ನಿನ್ನ ವಾಕ್ಯಗಳನ್ನು ಕೇಳಿಸಿಕೊಳ್ಳುವಂತೆ, ನಿನಗೆ ನಾವು ಕೊಂಡಾಡುವ ಮಕ್ಕಳಾಗಿ ಜೀವಿಸುವಂತೆ ನಮ್ಮ ನಿನ್ನ ಜೀವಿತರ ಸಂಖ್ಯೆಯಲ್ಲಿಟ್ಟು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಆಯುಷ್ಯನ್ನು ಕೊಟ್ಟು ನಮ್ಮನ್ನು ನಡೆಸ್ತಾ ಬಂದಿದ್ದೆ ತಂದೆ. ನಿನಗೆ ಸ್ತೋತ್ರವಾಗಲಿ. ಸ್ತೋತ್ರ ತಂದೆ, ಸ್ತೋತ್ರ ಸ್ತೋತ್ರ. ಹಲ್ಲೆಲೂಯ. ನಿನಗೆ ಸ್ತೋತ್ರ. ಈ ಒಂದು ಸಮಯಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ಇಂಥ ಸಮಯನ ಕಾಣದೆ ಎಷ್ಟೋ ಜನ ಮರಣಕ್ಕೆ ತುತ್ತಾಗಿ ನಾನಾ ಕಷ್ಟಗಳಲ್ಲಿ ನರಳುತ್ತಾ ಇರಬಹುದು. ನಮ್ಮನ್ನಾದರೂ ನಿನ್ನ ಮಕ್ಕಳನ್ನಾಗಿ ಆರಿಸಿಕೊಂಡಿದ್ದಿ, ಕಾಪಾಡ್ತಾ ಬಂದಿದ್ದಿ, ಇಲ್ಲಿವರೆಗೆ ನಡೆಸ್ತಾ ಬಂದಿದ್ದಿ ತಂದೆ. ನಿನಗೆ ಸ್ತೋತ್ರ. ನಿನ್ನನ್ನು ನಾವು ಕಂಡುಕೊಳ್ಳಬೇಕು, ನಿನ್ನನ್ನು ನಾವು ನೋಡಬೇಕು ಸ್ವಾಮಿ. ನಿನ್ನ ಸ್ವರವನ್ನು ಕೇಳಿಸಿಕೊಳ್ಳಬೇಕು. ನಿನ್ನ ಪ್ರೀತಿಯಲ್ಲಿ ನಾವು ಎದ್ದು ನಿಲ್ಲುವಂತೆ ನಿನ್ನ ಎಚ್ಚರಿಸ್ತಾ ಬರಬೇಕಾಗಿ ಬೇಡ್ತೇನೆ. ನೀನು ಬರೋದು ಹತ್ತಿರವಾಗಿದೆ ತಂದೆ. ನೀನು ಯಾವಾಗ ಬರ್ತೀವಿ ನಮಗೆ ಗೊತ್ತಿಲ್ಲ. ನೀನು ಬರೋಷ್ಟರೊಳಗಾಗಿ ನಾವೆಲ್ಲರೂ ಸಿದ್ಧರಾಗಿ ಶುದ್ಧರಾಗಿ ನಿನ್ನನ್ನು ಕೊಂಡಾಡುವ ಮಕ್ಕಳಾಗಿ ಜೀವಿಸುವಂತೆ ನಿನ್ನ ಎಚ್ಚರಿಸ್ತಾ ಬರಬೇಕಾಗಿ ಈ ಒಂದು ಪ್ರಾರ್ಥನೆ ಕೂಟದ ಆದಿ ಮಧ್ಯ ಅಂತ್ಯ ನೀನಾಗಿದ್ದು ನಮ್ಮೆಲ್ಲರನ್ನು ಆಶೀರ್ವದಿಸಿದ್ದಿ, ಬಲಪಡಿಸಿದ್ದಿ. ಎಲ್ಲರ ಮೊಬೈಲ್ಗಳನ್ನು ಮುಟ್ಟಿದ್ದಿ. ಎಲ್ಲರೂ ವಾಕ್ಯಗಳನ್ನು ಕೇಳಿಸಿಕೊಳ್ಳುವ ಹಾಗೆ ನೀನು ಮಾಡಿದ್ದಿ ತಂದೆ. ಎಲ್ಲರೂ ತಮ್ಮ ತಮ್ಮ ಹೃದಯಗಳಲ್ಲಿ ವಾಕ್ಯಗಳನ್ನು ಬಿತ್ತಿಕೊಂಡು ನಿನಗೆ ಕೊಂಡಾಡುವ ಮಕ್ಕಳಾಗಿ, ಘನಪಡಿಸುವ ಮಕ್ಕಳಾಗಿ ಜೀವಿಸುವಂತೆ ನೀನು ಕಾಯುತ್ತಾ ಬರಬೇಕಾಗಿ ಬೇಡ್ತೇನೆ ಸ್ವಾಮಿ. ಪ್ರಾರ್ಥನೆಯಲ್ಲಿ ಬಹಳಷ್ಟು ಬಲ ಇದೆ ತಂದೆ. ಆ ಪ್ರಾರ್ಥನೆಯಲ್ಲಿ ಇರ್ತಕ್ಕಂಥ ಬಲವನ್ನು ನಾವು ಅರ್ಥ ಮಾಡಿಕೊಂಡು ಪ್ರಾರ್ಥನೆ ಜೀವಿತದಲ್ಲಿ ಜೀವಿಸುವಂತೆ ನಮ್ಮನ್ನು ನಡೆಸ್ತಾ ಬರಬೇಕಾಗಿ ಯೇಸುವೆ ನಿನ್ನ ಮುದ್ದಾದ ನಾಮದಲ್ಲಿ ಬೇಡುತ್ತೇನೆ ತಂದೆ. ಆಮೆನ್. Thank you.